ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತ ಸಾರದ ಪಂಚಮಹಾಯಜ್ಞ ಸಂಧಿ, 6ನೇ ಸಂಧಿ. ಅದರಲ್ಲಿ 3 ಪದ್ಯಗಳನ್ನು ಹಿಂದೆ ಶ್ರವಣ ಮಾಡಿದ್ವಿ. 4ನೇ ಪದ್ಯವನ್ನು ಇವತ್ತು ಶ್ರವಣ ಮಾಡಬೇಕು. ಈ ಪಂಚಮಹಾಯಜ್ಞಗಳ ಬಗ್ಗೆ ಛಾಂದೋಗ್ಯ ಉಪನಿಷತ್ನಲ್ಲಿ ಮತ್ತು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಏನು ವಿವರಣೆ ಇದೆ ಅದನ್ನು ದಾಸರು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಅಂತ ನಿನ್ನೆ ನಾವು ಹೇಳಿದೆವು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮತ್ತು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಎರಡೂ ಕಡೆ ಆ 5 ಯಜ್ಞಗಳ ವಿವರಣೆ ಇದೆ. ವಿಶೇಷತಃ ಬೃಹದಾರಣ್ಯಕ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ 2ನೇ ಬ್ರಾಹ್ಮಣದಲ್ಲಿ ಒಂದು ಕಥಾ ಇದೆ. ಹಾಗಾಗಿ ಆ ಕಥೆಯ ಹಿನ್ನೆಲೆಯಲ್ಲಿ ಇದನ್ನು ಶ್ರವಣ ಮಾಡಿದರೆ ಅದು ಹೆಚ್ಚು ಮನವರಿಕೆ ಆಗುವಂಥ ಸಂಗತಿ ಆದೀತು ಅನ್ನೋ ಕಾರಣದಿಂದಾಗಿ ಅದನ್ನು ಶ್ರವಣ ಮಾಡಬೇಕು. ಶ್ವೇತಕೇತುರ್ಹವ ಆರುಣೇಯ ಪಂಚಾಲಾನಾಂ ಪರಿಷದಂ ಆಜಗಾಮ ಸ ಆಜಗಾಮ ಜೈಬಿಲಂ ಪ್ರವಾಹಣಂ ಪರಿಚಾರಯಮಾಣಂ ತಮುದೀಕ್ಷ್ಯ ಅಭ್ಯುವಾದ ಕುಮಾರ ಇತಿ ಸ ಭೋ ಇತಿ ಪ್ರತಿಶುಶ್ರಾವ ಅನುಶಿಷ್ಟೋನ್ವಸಿ ಪಿತ್ರೇತಿ ಓಮಿತಿ ಹೋವಾಚ. ಶ್ವೇತಕೇತು ಅಂತ ಒಬ್ಬ ಯುವ ವಿದ್ವಾಂಸ, ಅವನು ಅರುಣ ಅನ್ನುವಳ ಮಗ. ಪಾಂಚಾಲ ದೇಶದ ರಾಜಸಭೆಗೆ ಬಂದ. ಅವನು ಯಾತಕ್ಕಾಗಿ ಬಂದಿದ್ದ ಅಂತಂದರೆ ತನ್ನ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಲಿಕ್ಕಾಗಿ ಮತ್ತು ಆಗಿರುವಂಥ ವಿದ್ವಾಂಸರ ಜೊತೆಗೆ ಚರ್ಚೆ ಮಾಡಲಿಕ್ಕಾಗಿ. ಅಲ್ಲಿ ರಾಜ ಒಬ್ಬ ಇದ್ದ, ಪ್ರವಾಹಣ ರಾಜ ಅಂತ ಅವನ ಹೆಸರು. ಜೈಬಲಿಂ ಜಿಬಲ ಅಂತ ಒಬ್ಬ ವ್ಯಕ್ತಿ, ಅವನ ಮಗ ಇವನು. ಆ ರಾಜನ ಸಮೀಪಕ್ಕೆ ಬಂದ. ರಾಜ ತನ್ನ ಸೇವಕರ ಕಡೆಯಿಂದ ಸೇವಾ ಮಾಡಿಸ್ಕೊಳ್ತಾ ಅವ್ರ ನಡುವೆ ಕೂತ್ಕೊಂಡಿದ್ದ. ರಾಜ ಈ ಶ್ವೇತಕೇತುವನ್ನು ನೋಡಿ ಕುಮಾರ ಅಂತ ಕರೆದ. ಸಣ್ಣವನಾಗಿದ್ದ ಈ ಹುಡುಗ. ರಾಜ ಹಿರಿಯನಾಗಿದ್ದಿರಬೇಕು, ಅದಕ್ಕಾಗಿ ಕುಮಾರ ಅಂತ ಕರೆದ. ಶ್ವೇತಕೇತು ಏನು ಅಂತ ಕೇಳಿದ. ಈಗ ತಾನೇ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಬಂದಿರುವಂತೆ ಕಾಣಿಸ್ತೆ, ನಿನ್ನ ತಂದೆ ನಿನಗೆ ಎಲ್ಲ ರೀತಿಯಾದಂಥ ಉಪದೇಶ ಮಾಡಿದ್ದಾನೋ ಹೇಗೆ ಅಂತ ಕೇಳಿದ. ಹೌದು ಮಾಡಿದ್ದಾನೆ ಅಂತಂದ ಇವನು ಹೇಳಿದ. ಮಾಡಿದ್ದಾನೆ, ಎಲ್ಲ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬಂದಿದ್ದೇನೆ ಅಂತ ಇವನಂದ. ಆಗ ಆ ರಾಜ ಅವನ ಕೆಲವು ಪ್ರಶ್ನೆಗಳನ್ನು ಕೇಳಿದ. ಉಪಾಸಕರಾದವರು, ಸಾಧಕರಿರ್ತಾರಲ್ಲ ಈ ಜಗತ್ತಿನಲ್ಲಿ, ಮರಣ ಹೊಂದಿದ ಬಳಿಕ ಬ್ರಹ್ಮಲೋಕ ಅಥವಾ ಚಂದ್ರಲೋಕಕ್ಕೆ ಯಾವ ಮಾರ್ಗದಿಂದ ಹೋಗ್ತಾರೆ, ಅದು ನನಗೇನಾದ್ರು ಗೊತ್ತಿದೆಯಾ? ಈ ಹುಡುಗ ಇಲ್ಲ ಅಂದ. ಚಂದ್ರಲೋಕಕ್ಕೆ ಹೋದವರು ಪುನಃ ಭೂಲೋಕಕ್ಕೆ ಯಾವ ಮಾರ್ಗದಿಂದ ಬರ್ತಾನೆ, ಅದೂ ಗೊತ್ತಿಲ್ಲ ಅಂತಂದ. ಭೂಲೋಕದಿಂದ ಬಹುಮಂದಿ ಉಪಾಸಕರು ಪುನಃ ಪುನಃ ಪರಲೋಕಕ್ಕೆ ಹೋಗ್ತಿರ್ತಾರೆ, ಹೋದಾಗ ಪರಲೋಕ ಎಲ್ಲ ತುಂಬಿ ಹೋಗೋದಿಲ್ಲೇನೋ, ಮತ್ತೆ ಇಷ್ಟೊಂದು ಜನರಿಗೆ ಅಲ್ಲಿ ಅವಕಾಶ ಹೇಗೆ ಅಂತ ಕೇಳಿದ. ಕುಮಾರ ಮತ್ತೆ ಗೊತ್ತಿಲ್ಲ ಅಂತ ಉತ್ತರ ಕೊಟ್ಟ. ಹೀಗೆ ಒಂದು 4-6 ಮಹತ್ವದ ಪ್ರಶ್ನೆಗಳನ್ನು ಕೇಳಿದ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನನಗೆ ಉತ್ತರ ಗೊತ್ತಿಲ್ಲ ಅಂತ ಈ ವಿದ್ವಾಂಸ. ನಿನ್ನ ಯಾವ ಪ್ರಶ್ನೆಗೂ ಕೂಡ ನನ್ನಲ್ಲಿ ಉತ್ತರವಿಲ್ಲ. ನಾಹ ಮತ ಏಕಂಚ ನವೇದೇದಿ ಹೋವಾಚ ಅಥೈನಂ ವಸತ್ಯ ಉಪಮಂತ್ರಯಾಂಚಕ್ರೆ. ಅದಕ್ಕಾಗಿ ಆ ಪ್ರವಾಹಣ ರಾಜ ಆ ಹುಡುಗನಿಗೆ ಏನು ಹೇಳಿದ, ನಿನಗೆ ನಾನು ಕೇಳಿದಂತೆ ಯಾವುದೇ ಪ್ರಶ್ನೆಗೂ ಉತ್ತರ ತಿಳಿದಿಲ್ಲ, ವಿದ್ವಾಂಸ ಅಂತ ಬೇರೆ ತಿಳ್ಕೊಂಡಿದ್ದೆ, ಅದಕ್ಕಾಗಿ ಹೆಚ್ಚಿನ ಅಧ್ಯಯನ ಮಾಡಬಾ ನನ್ನ ಸಮೀಪ. ಅದಕ್ಕೆ ಆ ಕುಮಾರ ಒಪ್ಪಲಿಲ್ಲ. ಇಲ್ಲೇ ವಾಸ ಮಾಡು, ಅರ್ಘ್ಯಪಾದ್ಯಾದಿಗಳನ್ನು ಸ್ವೀಕಾರ ಮಾಡು, ಇಲ್ಲೇ ನನ್ನ ಹತ್ರ ಎದ್ದು ಅಧ್ಯಯನ ಮಾಡು ಅಂತ ಹೇಳಿದ ಕ್ಷತ್ರಿಯ ರಾಜ. ಈ ಬ್ರಾಹ್ಮಣ ಕುಮಾರನಿಗೆ ವಿದ್ಯಾಭ್ಯಾಸ ಹೇಳ್ತೀವಿ ಅಂತ ತಯಾರಾಗಿದ್ದ. ಆದರೆ ಈ ಬ್ರಾಹ್ಮಣ ಕುಮಾರ ಅದಕ್ಕೆ ಒಪ್ಪಲಿಲ್ಲ, ತಿರಸ್ಕಾರ ಮಾಡಿದ. ತಂದೆ ಸಮೀಪಕ್ಕೆ ಹೋದ. ಸ ಆಜಗಾಮ ಪಿತರಂ ತಂಹೋವಾಚೀತಿ ವಾವ ಕಿಲ ನೋ ಭವಾನ್ ಪುರಾ ಅನುಷಿಷ್ಟಾನವೋಚ ಇತಿ ಕಥಂ ಸುಮೇಧ ಇತಿ. ತಂದೆ ಸಮೀಪಕ್ಕೆ ಬಂದು ಕೇಳಿದ, ಎಲ್ಲ ವಿದ್ಯೆಯನ್ನು ಕೂಡ ನನಗೆ ಉಪದೇಶ ಮಾಡಿದ್ದೇನೆ ಅಂತ ಹೇಳಿದಿ, ನೀ ಎಲ್ಲವನ್ನೂ ಮಾಡಿಲ್ಲ ಅಂತ ತಂದೆಗೆ ಆಕ್ಷೇಪ ಮಾಡಿದ. ತಂದೆ ಏನಂದ, ಅದ್ಯಾಕೆ ಹಾಗೆ ಹೇಳ್ತಿ, ನಾನು ಎಲ್ಲವನ್ನೂ ಮಾಡಿದ್ದೇನಲ್ಲ, ಯಾಕೆ, ನಿನ್ನ ಕಾರಣ ಏನು? ರಾಜಶ್ರೇಷ್ಠನಾದಂಥ ಪ್ರವಾಹಣ ಅನ್ನೋವನು 5 ಪ್ರಶ್ನೆ ಕೇಳಿದ. ಆ 5 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆಗೂ ನನಗೆ ಉತ್ತರ ಕೊಡಲಿಲ್ಲ, ನನಗೆ ಉತ್ತರ ಸಿಗಲೇ ಇಲ್ಲ. ಅದೇನಂತ ಪ್ರಶ್ನೆಗಳು ಅಂತ ಅಪ್ಪನೂ ಕೇಳಿದ. ಈ ಮಗ ಆ ಪ್ರಶ್ನೆಗಳನ್ನೆಲ್ಲ ತಂದೆಗೆ ಹೇಳಿದ. ಯಾವ ಪ್ರಶ್ನೆಗೂ ಉತ್ತರ ಸಿಗಲಿಲ್ಲ. ತಮ್ಹೋವಾಚ ತಥಾ ನಸ್ತುಂ ತಾಥ ಜಾನೀತಾಹ ಯಥಾ ಯದಹಂ ಕಿಂಚನ ವೇದ ಸರ್ವಮಹಂ ತತ್
ತುಭ್ಯಂ ಅವೋಚಂ, ಮಗನೇ ನನಗೇನು ಗೊತ್ತಿದೆ, ನನಗೆಷ್ಟು ಪಾಂಡಿತ್ಯ ಅದನ್ನೆಲ್ಲ ನಿನಗೆ ನಾನು ನಿರ್ವಂಚನೆ ಅಂತ ಹೇಳಿದ್ದೇನೆ. ಆದರೆ ಈ ರಾಜ ಕೇಳಿದ ವಿಷಯಕ್ಕೆ ಉತ್ತರ ನನ್ನ ಕಡೆ ಕೂಡ ಇಲ್ಲವೇ ಇಲ್ಲ. ಅದಕ್ಕಾಗಿ ನಾವಿಬ್ರು ಹೋಗೋಣ, ಬಾ, ರಾಜನ ಶಿಷ್ಯತ್ವ ವಹಿಸೋಣ. ತಂದೆ ಮಗ ಇಬ್ರು ಸೇರಿ ರಾಜನ ಶಿಷ್ಯತ್ವ ವಹಿಸೋಣ. ತತ್ರ ಪ್ರತೀತ್ಯ ಬ್ರಹ್ಮಚರ್ಯಂ ವತ್ಸಾವಹ, ಬ್ರಹ್ಮಚಾರಿಯಾಗಿ ರಾಜನ ಸಮೀಪಕ್ಕೆ ಇದ್ದುಕೊಂಡು ಅವನ ಕಡೆಯಿಂದ ವಿದ್ಯಾಭ್ಯಾಸ ಮಾಡ್ಕೊಳ್ಳೋಣ, ವಿಶೇಷ ತತ್ವವನ್ನು ಪಡ್ಕೊಳ್ಳೋಣ. ಆ ಮಗ ಏನ್ ಹೇಳ್ದ, ಭವಾನೇವ ಗಚ್ಚತ್ವಿತಿ, ನೀನೇ ಹೋಗು, ಆ ರಾಜನ ಬಳಿಗೆ ಹೋಗಿ ನೀನೇ ವಿದ್ಯಾಭ್ಯಾಸವನ್ನು ಪಡ್ಕೋ. ಸ ಆಜಗಾಮ ಗೌತಮೋ ಯತ್ರ ಪ್ರವಾಹಣಸ್ಯ ಜೈಬಿಲೇಹ ಆಸ, ಆ ಗೌತಮರು ಅಂತ ಆ ಶ್ವೇತಕೇತುವಿನ ತಂದೆ, ಅವರು ಆ ಜೈಬಲಿ ಅಂತ ಏನು ರಾಜ ಇದ್ದ, ಜಿಬಲನ ಮಗ, ಅವನ ಬಳಿಗೆ ಬಂದರು. ಪ್ರವಾಹಣ ಅವರಿಗೆ ಆಸನ ಕೊಟ್ಟ, ಭೃತ್ಯರಿಂದ ಉದಕ ತರಿಸಿದ, ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಸತ್ಕಾರ ಮಾಡಿದ. ಪೂಜ್ಯರಾದ ಗೌತಮರೇ, ನಿಮಗೇನು ಅಭಿಷ್ಟವನ್ನು ಸಲ್ಲಿಸಬೇಕು ಹೇಳಿ, ಎಲ್ಲ ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ. ಅದಕ್ಕೆ ಅವರು ಅಂದ್ರು, ಅಂಥ ಏನಾದರೂ ಅಭಿಷ್ಟ ಕೊಡುವವನಿದ್ರೆ ನನ್ನ ಮಗನನ್ನು ಕುರಿತು ಕೆಲವು ಪ್ರಶ್ನೆ ಕೇಳಿದೆಯಲ್ಲ, ಅದಕ್ಕೆಲ್ಲ ರೀತಿಯಾದಂಥ ಸಮಾಧಾನವನ್ನ, ರಹಸ್ಯವನ್ನು ನನಗೆ ಹೇಳು. ಯಾಂತು ಕುಮಾರಸ್ಯಾಂತೆ ವಾಚಮಭಾಷಃ ಅಭಾಷತಃ ತಾಮ್ಯೇ ಬ್ರೂಹೀತಿ. ಸಹೋವಾಚ ದೈವೇಶು ವೈ ಗೌತಮ ತದ್ವರೇಶು ಮನುಷ್ಯಾಣ ಬ್ರೂಹೀತಿ. ರಾಜ ಹೇಳ್ದ, ನೀವು ಕೇಳಿದಂಥ ವಿಷಯ ಇದು ದೇವತೆಗಳಿಗೆ ಮಾತ್ರ ತಿಳಿಯುವಂಥದ್ದು, ಅವರು ಮಾತ್ರ ಇದನ್ನು ಇಲ್ಲಿ ತನಕ ತಿಳಿದಿದ್ದಾರೆ. ಮನುಷ್ಯರಿಗೆ ಇದೆಲ್ಲ ತಿಳಿಯುವಂಥದ್ದಲ್ಲ. ಮನುಷ್ಯರಿಗೆ ಯೋಗ್ಯವಾದ್ದೇನು? ಗಜ, ಅಶ್ವ, ಬಂಗಾರ, ನಿನಗೇನು ಬೇಕೋ ಅದನ್ನು ಕೊಡ್ತೇನೆ. ಪ್ರಲೋಭನೆ ಒಡ್ಡಿದ ರಾಜ. ಅದನ್ನೆಲ್ಲ ಕೊಟ್ಟು ಬಿಡ್ತೇನೆ, ತಗೊಂಡು ಹೋಗಿಬಿಡು. ಇಂಥದ್ದು ಯಾವುದನ್ನು ರಹಸ್ಯವನ್ನು ಕೇಳಬೇಡ, ಶಾಸ್ತ್ರದ ರಹಸ್ಯವನ್ನು ಕೇಳಬೇಡ. ಆಗ ಗೌತಮರು ಹೇಳಿದರು, ಆನೆ, ಬಂಗಾರ, ಗೋವು, ಅಶ್ವ, ದಾಸಿಯರು, ದಾಸರು, ಉಡುವ ಹೊದುವ ವಸ್ತ್ರಗಳು ಇವೆಲ್ಲ ನಮ್ಮ ಬಳಿ ಇದ್ದೇ ಇವೆ, ಈಗಾಗಲೇ ಬೇಕಾದಷ್ಟಿವೆ. ವಿಜ್ಞಾಯತೆ ಹಾಸ್ಯ ಹಿರಣ್ಯಸ್ಯೋಪಾತ್ತಂ ಗೋ ಅಶ್ವಾನಾಂ ದಾಸೀನಾಂ ಪ್ರವರಾಣಾಂ ಪರಿಧಾನಸ್ಯ ಮಾನೋಭವಾನ್ ಬಹೋರನಂತಸ್ಯಾಪರ್ಯಾಂತಸ್ಯ ಅಭ್ಯವದಾನ್ಯೋ ಭೂದಿತಿ. ನನಗೆ ಅವ್ಯಾವ ಬೇಕಾಗಿಲ್ಲ, ನಮಗೆ ನೀವು ಏನು ಕೊಡಬೇಕು? ಅನಂತ ಫಲಕ್ಕೆ ಕಾರಣವಾದದ್ದು ಆ ರಹಸ್ಯ, ಅದನ್ನೇ ಉಪದೇಶ ಮಾಡು. ಪುತ್ರ ಪೌತ್ರಾದಿ ಸಂತತಿಯೊಳಗೂ ಅದು ಮುಂದುವರಿತದೆ. ನಾವು ಗಳಿಸಿಟ್ಟಿರುವಂಥ ಈ ಆಸ್ತಿ ನಮ್ಮ ಜೊತೆಗೆ ಹೊರಟು ಹೋಗ್ಬೋದು, ಇದು ಹಾಳಾಗಿ ಹೋಗ್ಬೋದು. ಆದರೆ ಜ್ಞಾನದ ರಹಸ್ಯ ಏನಿದೆ ಅದು ಮುಂದಿನ ಸಂತತಿಗಳಿಗೂ ಕೂಡ ಮುಂದುವರಿತದೆ. ಅದಕ್ಕಾಗಿ ಅದನ್ನೇ ಉಪದೇಶ ಮಾಡುವ. ವಿಪುಲವಾದಂತಹ ದೈವೀ ಸಂಪತ್ತದು, ಇಲ್ಲ ಅನ್ಬೇಡ. ಗುಣಪೂರ್ಣನಾದಂತಹ ನಾಶರಹಿತನಾದಂತಹ ಭಗವಂತ ಏನಿದ್ದಾನೆ, ಆ ಭಗವಂತನ ವಿದ್ಯೆಯನ್ನೇ ಕೊಡು. ಆಗ ರಾಜ ಹೇಳಿದ, ಗೌತಮರೇ, ನೀವು ವಿಧಿವತ್ತಾಗಿ ನನ್ನಲ್ಲಿ ಅಧ್ಯಯನ ಮಾಡಿ. ಅದಕ್ಕೆ ಗೌತಮ ಏನು ಹೇಳಿದ, ಆಗಲಿ ಅಂದ. ಅವನೇನು ಅಹಂಕಾರ ಪಡಲಿಲ್ಲ. ನಿನ್ನ ಶಿಷ್ಯನಾಗಿ ನಾನು ಇರ್ತೇನೆ. ಪೂರ್ವ ಕಾಲದಲ್ಲಿ ಕೆಲವು ಸರಿ ಬ್ರಾಹ್ಮಣರು ಕೂಡ ಕ್ಷತ್ರಿಯರ ಬಳಿಗೆ ವಿದ್ಯಾ ಕಲಿಲಿಕ್ಕೆ ಹೋಗ್ತಿದ್ರಂತೆ. ಬ್ರಾಹ್ಮಣರಾದವರು ಕ್ಷತ್ರಿಯರ ಕಡೆ ವಿದ್ಯಾ ಕಲಿಲಿಕ್ಕೆ ಹೋದಾಗ, ಅಥವಾ ಕ್ಷತ್ರಿಯರಾದವರು ಬ್ರಾಹ್ಮಣರ ಹತ್ರ ಬ್ರಾಹ್ಮಣ ಗುರುಗಳ ಬಳಿ ವಿದ್ಯಾಭ್ಯಾಸಕ್ಕೆ ಹೋದಾಗ ಅದಕ್ಕೆಲ್ಲ ವ್ಯತ್ಯಾಸ ಏನು? ಉಳಿದವರು ಬ್ರಾಹ್ಮಣರ ಹತ್ರ ಬಂದ್ರೆ ಅವರಿಗೆ ಕಾಣಿಕೆಯನ್ನು ಕೊಡಬೇಕು, ಏನೋ ಗುರುದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟು ಅವ್ರ ಸೇವಾ ಮಾಡಿ ಅವ್ರು ಹೇಳಿದನ್ನೆಲ್ಲ ಮಾಡಿಕೊಂಡು ಕೊನೆಗೆ ವಿದ್ಯೆಯನ್ನು ಪಡ್ಕೊಂಡು ಹೋಗ್ಬೇಕು. ಆದರೆ ಒಂದು ವೇಳೆ ಬ್ರಾಹ್ಮಣರೇ ಕ್ಷತ್ರಿಯರ ಬಳಿಗೆ ಬಂದ್ರೆ ಅದೇನು ಬೇಕಾಗಿಲ್ಲ. ವಿನಯಪೂರ್ವಕವಾಗಿ ಮಾತನಾಡಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿಕ್ಕೆ ಆಸಕ್ತಿಯನ್ನು ತೋರಿಸಿದ್ರೆ ಸಾಕು, ಕಾಣಿಕೆ ಕೊಟ್ಟು ಸೇವಾ ಮಾಡಬೇಕಾಗಿಲ್ಲ. ಗೌತಮರು ಕೂಡ ವಿನಯಪೂರ್ವಕವಾಗಿ ರಾಜನ ಬಳಿಗೆ ಮಾತಾಡಿದರು. ರಾಜ ಒಪ್ಪಿದ. ಸಹೋವಾಚ ತಥಾನಸ್ತಂ ಗೌತಮ ಮಾಪರಾಧಾಃ ತವಚ ಪಿತಾಮಹಾಃ. ರಾಜ ಹೇಳಿದ, ಗೌತಮ ಋಷಿಗಳೇ, ನಿಮ್ಮ ಮಗ ನನ್ನ ಹತ್ರ ಬಂದಿದ್ದ, ಅವನ ಕುರಿತು ನಾನು ಕೆಲವು ಪ್ರಶ್ನೆ ಕೇಳಿದೆ, ಅವನಿಗೆ ಉತ್ತರ ಕೊಡ್ಲಿಕ್ಕಾಗಲಿಲ್ಲ. ನಿನ್ನ ಮಗನ ಅಜ್ಞಾನವನ್ನ ನಾನು ಪ್ರಕಟ ಮಾಡಿದೆ, ಅದಕ್ಕಾಗಿ ನನ್ನ ನೀನು ಕ್ಷಮೆ ಮಾಡಬೇಕು. ಮೊದಲನೇದಾಗಿ ನಾನು ಕ್ಷತ್ರಿಯ, ನನ್ನ ನೀನು ಕ್ಷಮೆ ಮಾಡಬೇಕು. ಆದರೆ ಗೌತಮರೇ, ನಿಮ್ಮ ತಂದೆ, ನಿಮ್ಮ ಪಿತಾಮಹರು ಇವರೆಲ್ಲ ನನ್ನ ತಂದೆ, ನನ್ನ ಪಿತಾಮಹ ಏನಾದರೂ ಅಪರಾಧ ಮಾಡಿದ್ರೆ ಅವ್ರನ್ನ ಕ್ಷಮೆ ಮಾಡ್ತಿದ್ರು. ಹಾಗೆ ನಾನು ಮಾಡಿದ ಅಪರಾಧವನ್ನು ನೀನು ಕ್ಷಮೆ ಮಾಡಬೇಕು. ನಿಮ್ಮ ತಂದೆ ನನ್ನ ತಂದೆಯ ಅಪರಾಧವನ್ನು ಕ್ಷಮೆ ಮಾಡ್ತಿದ್ರು.
ನಿಮ್ಮ ಅಜ್ಜ ನಮ್ಮ ಅಜ್ಜನ ಅಪರಾಧಗಳನ್ನು ಕ್ಷಮೆ ಮಾಡ್ತಿದ್ರು. ಹಾಗೆ ನಾನು ನಿನ್ನ ಮಗನ ಅಜ್ಞಾನವನ್ನು ಪ್ರಕಟಿಸಿಬಿಟ್ಟೆ. ಅಂಥ ಅಪರಾಧ ಏನಾದರೂ ಘಟಿಸಿ ಹೋಗಿದ್ರೆ ನೀನು ನನ್ನ ಕ್ಷಮೆ ಮಾಡಬೇಕು ಅಂತ ಕೇಳ್ಕೊಂಡ ರಾಜ. ಅಷ್ಟಾದ್ಮೇಲೆ ಹೇಳಿದ, ಇಲ್ಲಿ ತನಕ ಯಾವ ಬ್ರಾಹ್ಮಣನಿಗೂ ಈ ವಿದ್ಯೆ ತಿಳಿದಿಲ್ಲ, ಅಂಥ ವಿದ್ಯೆಯನ್ನು ನಾನು ನಿನಗೆ ಹೇಳ್ತೇನೆ ಇವತ್ತು. ಯಾಕೆಂದ್ರೆ ಕೋಹಿತ್ವೇವಂ ಬ್ರುವಂತಮರ್ಹತಿ ಪ್ರತ್ಯಾಖ್ಯಾತು ಮಿತಿ. ವಿದ್ಯೆ ಕಲಿಬೇಕು, ಸಮಾಧಾನ ಮಾಡಿ ಅಂತ ಯಾರು ಹೇಳ್ತಿರ್ತಾರಲ್ಲ, ಅಂಥವ್ರಿಗೆ ಯಾರು ತಿರಸ್ಕಾರ ಮಾಡ್ತಾರೆ? ಅಂಥವ್ರನ್ನ ತಿರಸ್ಕಾರ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಬೇಕಾದಂಥ ವಿದ್ಯೆಯನ್ನು ಕೊಟ್ಟೇ ಬಿಡಬೇಕು. ಅದಕ್ಕಾಗಿ ನಿನಗೆ ಬೇಕಾದಂಥ ವಿದ್ಯೆಯನ್ನು ಕೊಡ್ತೇನೆ ನಾನು. ಮುಂದೆ ಅವನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಅಸೌ ವೈ ಲೋಕೋಗ್ನಿರ್ಗೌತಮ ತಸ್ಯ ಆದಿತ್ಯಯವ ಸಮಿತ್ ರಶ್ಮಯೋ ಧೂಮಃ ಅಹರರ್ಚಿ ದಿಶೋ ಅಂಗಾರಾಹ ಅವಾಂತರ ದಿಶೋ ವಿಶ್ವಲಿಂಗಾಹ ತಸ್ಮಿನ್ನೇತಸ್ಮಿನ್ನಗ್ನೋ ದೇವಾಹ ಶ್ರದ್ಧಾಂ ಜುಹ್ವತಿ ತಸ್ಯ ಆಹುತಿ ಸೋಮೋ ರಾಜಾ ಭವತಿ ಅಂತ ಆ 5 ಹೋಮಗಳ ಪೈಕಿ ಮೊದಲನೇ ಹೋಮದ ಬಗ್ಗೆ ವಿವರಣೆ ಮಾಡಲಿಕ್ಕೆ ಶುರು ಮಾಡಿದ ಆ ರಾಜ. ಅದನ್ನು ನಿನ್ನೆ ದಿವಸ ನಾವು ಶ್ರವಣ ಮಾಡಿದ್ವಿ. ಛಾಂದೋಗ್ಯ ಉಪನಿಷತ್ತಿನಲ್ಲೂ ಇದೆ, ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಕೂಡ ಇದೆ. ಸ್ವಲ್ಪ ವ್ಯತ್ಯಾಸಪೂರ್ವಕವಾಗಿದೆ ಅಷ್ಟೇ, ಆದರೆ ಅದರೊಳಗಿರುವಂತಹ ಹಿನ್ನೆಲೆ ಒಂದೇ. ಗಗನವೇ ಅಗ್ನಿ ಅಂತ ಬಂದಿತ್ತು. ಹರಿಕಥಾಮೃತಸಾರದ ಪಂಚಮಹಾಯಜ್ಞ ಸಂಧಿ ಅಂತ ಏನಿದೆ 6ನೇ ಸಂಧಿ, ಅದರಲ್ಲಿ 2ನೇ ಪದ್ಯ ನಿನ್ನೆ ಶ್ರವಣ ಮಾಡಿದ್ವಿ. ಗಗನ ಪಾವಕ, ಗಗನವೇ ಅಗ್ನಿ ಅಂತ ಹೀಗೆ ಮಾತು ಬಂದಿತ್ತು. ಇಲ್ಲಿ ಅಸೌವೈ ಲೋಕೋಗ್ನಿ ಗೌತಮ ಅಂತ ಬಂದಿದೆ. ಜುಲೋಕಾಂತರ್ಗತ, ಭೂ ಜೂ ಸುವರ್ ಲೋಕಾಂತ ಇತ್ಯಾದಿ ಅನೇಕ ಲೋಕಗಳಿವೆಯಲ್ಲ, ಅವುಗಳಲ್ಲಿ ಜೂಲೋಕದಲ್ಲಿ ಅಂತರ್ಗತನಾದಂತಹ ನಾರಾಯಣನೇ, ಅವನು ಪ್ರಾಣನಲ್ಲಿ ಅಂತರ್ಗತ, ಅವನೇ ಪ್ರಕಾಶ ಸ್ವರೂಪ. ಅವನು ಜೀವ ಅನ್ನುವಂಥ ಹವಿಸ್ಸಿಗೆ ಅಗ್ನಿ. ಈ ಜೀವ ಏನಿದ್ದಾನೆ ಇವನೇ ಒಂದು ಹವಿಸ್ಸು, ಈ ಹವಿಸ್ಸಿಗೆ ಪರಮಾತ್ಮನೇ ಅಗ್ನಿ. ಅವನಿಗೆ ಯಾಕೆ ಅಗ್ನಿ ಅಂತ ಹೆಸರು ಅಂತಂದ್ರೆ, ಪ್ರಳಯ ಕಾಲದಲ್ಲಿ ಸರ್ವವನ್ನು ಕೂಡ ಸಂಹಾರ ಮಾಡ್ತಾನೆ. ಆ ಕಾರಣಕ್ಕಾಗಿ ಅವನನ್ನು ಅಗ್ನಿ ಅಂತ ಕರೀತಾರೆ. ಎಲ್ಲವನ್ನು ತಿನ್ನುವವನಾದ್ರಿಂದ. ಅಗ್ನಿಗೂ ಕೂಡ ಅಗ್ನಿ ಅಂತ ಯಾಕೆ ಕರೀತಾರೆ? ಒಂದು ಚಲನ ಇದ್ದದ್ರಿಂದ, ನಿತ್ಯ ಚಲನಶೀಲವಾದದ್ದು. ಅಗಿಗತವು ಅಂತ ಧಾತು, ಅದು ನಿತ್ಯ ಚಲನಶೀಲವಾದದ್ದು. ಮತ್ತು ಅಗ್ನಿಯ ಸಂಪರ್ಕಕ್ಕೆ ಬಂದದ್ದೆಲ್ಲವೂ ಕೂಡ ಚಲನ ಒಂದು ಹೊಂದುತ್ತದೆ. ಎಲ್ಲಾ ಕಡೆ ಎಲ್ಲಾ ಯಾಂತ್ರಿಕ ವಸ್ತುಗಳು ಕೂಡ ಚಲನ ಹೊಂದಬೇಕಾದ್ರೆ ಒಂದಲ್ಲ ಒಂದು ರೀತಿಯಾದಂತಹ ಅಗ್ನಿಯನ್ನ ಅವು ಪಡ್ಕೊಳ್ಳೇಬೇಕು. ಅದಕ್ಕೆ ಒಂದಲ್ಲ ಒಂದು ರೀತಿಯಾದಂತಹ ಇಂಧನ ಬೇಕು. ಅದಕ್ಕಾಗಿ ನಿತ್ಯ ಚಲನಶೀಲವಾದದ್ದೇ ಅಗ್ನಿ. ಸರ್ವವನ್ನು ಸಂಹಾರ ಮಾಡುವ ಕಾರಣಕ್ಕಾಗಿ ನಾರಾಯಣನಿಗೆ ಮುಖ್ಯವಾಗಿ ಅಗ್ನಿ ಅನ್ನೋ ಶಬ್ದ. ಅವನು ನಾರಾಯಣಾದಿ ಪಂಚರೂಪಗಳಿಂದ ಇದ್ದಾನೆ. ನಾರಾಯಣ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 5 ರೂಪಗಳಿಂದ ಇದ್ದಾನೆ. ಅಗ್ನಿಗೆ ಆದಿತ್ಯವೇ ಸಮಿತ್. ಅವನಿಗೆ ಆದಿತ್ಯ ಅಂತ ಹೆಸರು ಯಾಕೆ? ನಿನ್ನೆ ದಿವಸ ಹೇಳಿದ್ದೆ, ಮತ್ತೊಂದು ಶ್ರವಣ ಮಾಡ್ಬೇಕಷ್ಟೆ. ಆದಿತ್ಯ ಅಂದ್ರೆ ಆದತ್ತೆ, ಆದಾನ ಮಾಡ್ತಾನೆ, ಸ್ವೀಕಾರ ಮಾಡ್ತಾನೆ, ಆದ್ರಿಂದ ಅವನಿಗೆ ಆದಿತ್ಯ ಅಂತ ಹೆಸರು. ಸಮಿತ್ ಶಬ್ದದಿಂದಲೇ ಅವನು ವಾಚ್ಯ. ಸಮಿತ್ ಯಾಕೆಂತಂದ್ರೆ ಚೆನ್ನಾಗಿ ಪ್ರಕಾಶಿಸ್ತಾನೆ, ಅತ್ಯಂತ ಪ್ರಕಾಶಶೀಲನಾದವನು, ಜ್ಞಾನದ ಬೆಳಕುಳ್ಳವನಾದ್ರಿಂದ ಅವನನ್ನ ಸಮಿತ್ ಅಂತ ಕರೀತಾರೆ ನಾರಾಯಣನ. ರಶ್ಮಿಗಳೇ ಧೂಮ, ಇಲ್ಲಿ ಮಾತು ಬಂದಿತ್ತು. ರಶ್ಮಯೋ ಧೂಮ ಅಂತ ಬಂದಿತ್ತು. ಅದು ಛಾಂದೋಗ್ಯ ಉಪನಿಷತ್ನಲ್ಲೂ ಕೂಡ ಹಾಗೆ ಇದೆ, ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಅದೇ ಮಾತಿದೆ. ಅವನಿಗೆ ರಶ್ಮಿ ಅಂತ ಯಾಕೆ ಕರೀತಾರೆ? ತಾನು ಸುಖರೂಪ, ಜೀವರಿಗೂ ಸುಖ ಕೊಡ್ತಾನೆ. ರತಿ ಅಂದ್ರೆ ಸುಖ, ಅದನ್ನು ಕೊಡುವವನಾದ್ರಿಂದ ಅವನಿಗೆ ರಶ್ಮಿ ಅಂತ ಹೆಸರು. ಮತ್ತು ಸೂರ್ಯನ ಕಿರಣಗಳಲ್ಲಿ, ಚಂದ್ರನ ಕಿರಣಗಳಲ್ಲಿ ಅವನೇ ಇರ್ತಾನೆ, ಇದ್ದು ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾನೆ. ಅವನಿಗೆ ಧೂಮ ಅಂತ ಕೂಡ ಕರೀತಾರೆ. ಧೂಮ ಅಂತ ಯಾಕೆ ಕರೀತಾರೆ ಅಂದ್ರೆ ಶತ್ರುಗಳನ್ನು ನಾಶಪಡಿಸುವವನಾದ್ರಿಂದ ಅವನೇ ಧೂಮ. ಧೂಮ ಅನ್ನೋ ಶಬ್ದಕ್ಕೆ ಹೊಗೆ ಅಂತ ಅರ್ಥ. ಅವನನ್ನು ಧೂಮ ಅಂತ ಕರೀಲಿಕ್ಕೆ ಆತ ಶತ್ರುಗಳಿಗೆ ನಾಶಕ ಅನ್ನೋದೇ ಕಾರಣ. ಮುಂದೆ ಹಗಲೇನಿದೆ ಅದೇ ಜ್ವಾಲ. ಅವನಿಗೆ ಅಹಸ್ ಅಂತ ಕರೀತಾರೆ ನಾರಾಯಣನನ್ನ. ಅಹಸ್ ಅಂತ ಯಾಕೆ ಕರೀತಾರೆ? ನಿನ್ನೆ ದಿವಸ ಅದನ್ನು ಹೇಳಿದ್ದೆ. ಯಾರೂ ಕೂಡ ಅವನನ್ನು ಮುಚ್ಚಾಕಲಾರರು. ನಾರಾಯಣನ ಹೆಚ್ಚಳ ಏನಿದೆ, ಅವನ ಮಹತ್ವ ಏನಿದೆ, ಆ ಮಹತ್ವವನ್ನು ಮೀರುವಂಥ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಎಂಥ ದೊಡ್ಡ ಕತ್ತಲೆ, ಎಂಥ ದೊಡ್ಡ ಪರಾಕ್ರಮ, ಇದು ಯಾವುದೇ ಬಂದರೂ ಕೂಡ ಆ ನಾರಾಯಣನನ್ನು ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವನನ್ನ ಅಹನ್ ಅಂತ ಕರೀತಾರಂತೆ. ಅವನಿಗೆ ಅರ್ಚಿ ಅಂತ ಕೂಡ ಹೆಸರಿದೆ. ಅರ್ಚಿ ಅಂತ ಯಾಕೆ ಕರೀತಾರೆ? ಅರ್ಚಿ ಅಂತ ಶಬ್ದ ಅರ್ಚನಾ ಅನ್ನೋ ಶಬ್ದದಿಂದ ಹೊರಟಿದ್ದು, ಪೂಜನ ಅಂತ ಅರ್ಥ.
ಎಲ್ಲರ ಕಡೆಯಿಂದನೂ ಪೂಜೆಯನ್ನು ಸ್ವೀಕಾರ ಮಾಡುವವನಾದ್ರಿಂದ ಅವನಿಗೆ ಅರ್ಚಿ ಅಂತ ಹೆಸರು. ಈ ಯಜ್ಞಕ್ಕೆ ದಿಕ್ಕುಗಳೇ ಅಂಗಾರಗಳು ಅಂತ ಬಂದಿತ್ತು. ಅಂಗಾರ ಅಂದ್ರೆ ಕೆಂಡ. ಅವನಿಗೆ ದಿಕ್ ಅಂತ ಕರೀತಾರೆ ನಾರಾಯಣನನ್ನ. ನಾರಾಯಣನನ್ನ ದಿಕ್ ಅಂತ ಯಾಕೆ ಕರೀತಾರೆ ಅಂದ್ರೆ ಮುಖ್ಯ ತತ್ವೋಪದೇಶಕ. ದಿಶತೀತಿ ದಿಕ್, ದಿಶ ಅತಿಸರ್ಜನೆ ಅಂತ ಧಾತು, ಮೂಲ ಕ್ರಿಯಾಪದ ಅತಿಸರ್ಜನ, ಕೊಡೋದು ಅಂತ ಅರ್ಥ. ಏನನ್ನು ಕೊಡ್ತಾನೆ ಅಂದ್ರೆ ತತ್ವಜ್ಞಾನ ಕೊಡೋನಾದ್ರಿಂದ ಅವನನ್ನು ದಿಕ್ ಅಂತ ಕರೀತಾರೆ. ಅವನನ್ನು ಅಂಗಾರ ಅಂತ ಕೂಡ ಕರೀತಾರೆ. ಅಂಗಾರ ಅಂತ ಯಾಕೆ ಕರೀತಾರೆ? ತನ್ನ ಅಂಗಗಳಲ್ಲೇ ತಾನು ಸುಖ ಪಡ್ತಾನೆ ಯಾವತ್ತೂ ಕೂಡ. ಅವನಿಗೆ ಸುಖ ಪಡ್ಲಿಕ್ಕೆ ಲಕ್ಷ್ಮೀದೇವಿ ಆಗಲಿ ಮತ್ಯಾವುದೋ ಗೋಪಸ್ತ್ರೀ ಆಗಲಿ ಮತ್ತಾರು ಬೇಕಾಗಿಲ್ಲ. ಅದೆಲ್ಲ ಅವನು ಲೀಲಾ. ತನ್ನಲ್ಲೇ ತಾನು ರಮಣ ಮಾಡ್ತಾನೆ, ಸುಖ ಪಡ್ತಾನೆ. ಸ್ವರಮಣ, ತನ್ನ ಅಂಗಾಂಗಗಳಲ್ಲೇ ತಾನು ಸುಖ ಪಡ್ತಾನೆ. ನೈಜವಾದಂಥ ಸುಖವನ್ನೇ ಆತ ಅನುಭವಿಸ್ತಾನೆ. ಸುಖನೂ ಮೂಲಭೂತವಾದದ್ದೇ. ಆ ಮೂಲಭೂತವಾದಂತಹ ಸುಖ ವ್ಯಕ್ತ ಆಗಲಿಕ್ಕೂ ಕೂಡ ಬೇರೆಯವರ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಆತನನ್ನ ಅಂಗಾರ ಅಂತ ಕರೀತಾರೆ. ಅವಾಂತರ ದಿಶಃ ವಿಶ್ವಲಿಂಗಾಹ ಅಂತಿದೆ. ಇದು ಈ ಹರಿಕಥಾಮೃತಸಾರದಲ್ಲಿ ಮತ್ತು ಚಾಂದೋಗ್ಯದಲ್ಲಿ ಬರಲಿಲ್ಲ. ಅವಾಂತರ ದಿಕ್ಕುಗಳನ್ನ ಕಿಡಿಗಳು ಅಂತ ಅನ್ಬೇಕಂತ. ಅವಾಂತರ ದಿಕ್ಕುಗಳನ್ನ ಅವಾಂತರ ತತ್ವಗಳ ಉಪದೇಶವನ್ನು ಕೊಡ್ತಾನೆ. ಮುಖ್ಯವಾದಂತಹ ರಹಸ್ಯವನ್ನು ಉಪದೇಶ ಮಾಡ್ತಾನೆ. ನಡುವೆ ಬಂದಿರುವಂತಹ ಅಮುಖ್ಯವಾದಂತಹ ತತ್ವಗಳೇನಾದರೂ ಇದ್ರೆ ಅವುಗಳನ್ನು ಉಪದೇಶ ಮಾಡ್ತಾನೆ. ಆದ್ರಿಂದ ಅವನಿಗೆ ಅವಾಂತರ ದಿಕ್ ಅಂತ ಹೆಸರು. ವಿಸ್ಫುಲಿಂಗ ಅಂತ ಹೆಸರಿದೆ. ವಿ ಅಂದ್ರೆ ವಿಶೇಷ, ಹೆಚ್ಚು ಅಂತ ಅರ್ಥ. ಸ್ಫುಲಿಂಗ ಅಂದ್ರೆ ಪ್ರಕಾಶಿಸುವವನು ಅಂತ ಅರ್ಥ. ಹೀಗೆ ವಿಶೇಷವಾಗಿ ಪ್ರಕಾಶಿಸುವವನಾದ್ರಿಂದ ಅವನಿಗೆ ವಿಸ್ಫುಲಿಂಗ ಅಂತ ಹೆಸರು. ಇಂಥ ನಾರಾಯಣ 5 ರೂಪಗಳಿದ್ದಾನೆ. ದ್ಯುಲೋಕದಲ್ಲಿದ್ದಾನೆ. ಅವನೇ ಒಂದು ಅಗ್ನಿ. ಅವನಲ್ಲಿ ದೇವತೆಗಳು ಶುದ್ಧಾಪೂರ್ವಕವಾಗಿ ಯಜ್ಞಾದಿಗಳನ್ನು ಮಾಡ್ತಾರೆ. ಯಜ್ಞಾದಿಗಳನ್ನ ಮಾಡಿ ಮರಣ ಹೊಂದಿದಂತಹ ಜೀವ ಇರ್ತಾನಲ್ಲ, ಸತ್ವವಾದಂತಹ ಜೀವ, ಆ ಜೀವನನ್ನ ಜಲಾದಿ ಪಂಚಭೂತ ಸಮೇತವಾಗಿ ಹೋಮ ಮಾಡ್ತಾರೆ. ಜೀವನನ್ನ ಪರಮಾತ್ಮನಲ್ಲಿ ಹೋಮ ಮಾಡ್ತಾರೆ ಅಂದ್ರೆ ಅವರಲ್ಲಿ ಇಡ್ತಾರೆ. ಇಟ್ಟಾಗಲೇ ಆ ಜೀವ ದ್ಯುಲೋಕದಲ್ಲಿ ಸ್ವಲ್ಪ ಕಾಲ ಇದ್ದು ಆ ತನ್ನ ಪುಣ್ಯ ಇರೋ ತನಕ ಅಲ್ಲೆಲ್ಲ ತನ್ನ ಸುಖಗಳನ್ನ ಅನುಭವಿಸಿ ಮುಂದೆ ಚಂದ್ರಲೋಕ ಇತ್ಯಾದಿ ಲೋಕಗಳಿಗೆ ಹೋಗ್ತಾನೆ. ಇದು ನಿನ್ನೆ ದಿವಸ ಶ್ರವಣ ಮಾಡಿದ್ದು ಬೃಹದಾರಣ್ಯಕ ಉಪನಿಷತ್ತಿಗೆ ಅನುಸಾರವಾಗಿ. ಪಾವಕನು ಪರ್ಜನ್ಯ. ಪರ್ಜನ್ಯ ಅಂದ್ರೆ ಮಳೆ. ಆ ಮಳೆಯೇ ಅಗ್ನಿ. ಪ್ರವಾಹ ವಾಯು ಅಂತ ಏನಿದೆ ಅದು ಸಮಿತ್ತು ಅಂತ ಬಂದಿತ್ತು ಆ 3ನೇ ಪದ್ಯದಲ್ಲಿ. ಅದಕ್ಕೆ ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನ 6ನೇ ಅಧ್ಯಾಯದ 2ನೇ ಬ್ರಾಹ್ಮಣದಲ್ಲಿ ಹೀಗೊಂದು ಮಂತ್ರ ಇದೆ. ಪರ್ಜನ್ಯೋವಾವ ಅಗ್ನಿರ್ಗೌತಮ ತಸ್ಯ ಸಂವತ್ಸರ ಇವ ಸಮಿತ್ ಅಬ್ರಾಣಿ ಧೂಮಃ ವಿದ್ಯುದರ್ಚಿ ಅಶನಿರಂಗಾರಾಹ ಹ್ರಾದಮಯೋ ವಿಶ್ವಲಿಂಗಾಹ ತಸ್ಮಿನ್ನಗ್ನೌ ದೇವಾ ಸೋಮಂ ರಾಜಾನಂ ಜುಹ್ವತಿ ತಸ್ಯಾ ಆಹುತಿ ವೃಷ್ಟಿ ಸಂಭವತಿ ಅಂತ ಉಪನಿಷತ್ತು. ಗೌತಮನೇ ಆ ರಾಜ ಹೇಳಿ ಪ್ರಾರಂಭ ಮಾಡಿದ. 1 ಯಜ್ಞದ ಬಗ್ಗೆ ಹೇಳಿದ. ಇನ್ನು 4 ಯಜ್ಞಗಳ ಬಗ್ಗೆ ಹೇಳಬೇಕಾಗಿದೆ. ಶ್ರೇಷ್ಠವಾದಂಥ ಚತುರ್ಮುಖ ಬ್ರಹ್ಮ ಜೀವಕೋಟಿಯಲ್ಲಿ ಶ್ರೇಷ್ಠ. ಪರಮಾತ್ಮ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ನಿತ್ಯ ಮುಕ್ತರು. ಅವರಿಬ್ಬರನ್ನು ಹೊರತುಪಡಿಸಿದ್ರೆ ಜೀವಕೋಟಿಯಲ್ಲಿ ಪ್ರಧಾನ ಸ್ಥಾನದಲ್ಲಿರುವವನು ಚತುರ್ಮುಖ ಬ್ರಹ್ಮ. ಪರ ಅಂದ್ರೆ ಚತುರ್ಮುಖ ಬ್ರಹ್ಮ. ಪರ ಅನಿಸ್ಕೊಂಡಿರುವಂತಹ ಚತುರ್ಮುಖ ಬ್ರಹ್ಮನನ್ನು ಹುಟ್ಟಿಸೋನಾದ್ರಿಂದ ಪರ್ಜನ್ಯ ಅಂತ ಹೆಸರು ಪರಮಾತ್ಮನಿಗೆ. ನೀವು ಗಮನಿಸಬೇಕು. ಬೇರೆ ಸಂದರ್ಭದಲ್ಲಿ ಯಾವುದೋ ಮಹಾಭಾರತನೋ ರಾಮಾಯಣ ಹೇಳೋ ಸಂದರ್ಭ ಬಂದ್ರೆ ನಾರಾಯಣ ಪ್ರತಿಯೊಂದು ಶಬ್ದದಿಂದ ವಾಕ್ಯ ಹೇಗೆ ಅಂತ ತಿಳ್ಕೊಳ್ಳೋ ಅವಕಾಶ ಬರೋದಿಲ್ಲ. ಅಲ್ಲಿ ಕಥಾಭಾಗ ಇರ್ತದೆ ಹೆಚ್ಚು. ಆ ಕಥೆಯ ನಡುವಿನ ರಹಸ್ಯಗಳು ಏನಿರ್ತಾವೆ ಅಷ್ಟನ್ನೇ ಹೇಳೋ ಪ್ರಸಂಗ ಇರ್ತದೆ. ಸಕಲ ಶಬ್ದಗಳಿಂದ ಭಗವಂತ ಹೇಗೆ ವಾಚ್ಯ ಅಂತನೋ ಸಂಗತಿ ಅಲ್ಲಿ ಬಂದಿರೋದಿಲ್ಲ. ಆದರೆ ಉಪನಿಷತ್ತಿನ, ವೇದಗಳ ಮತ್ತು ಮಹಾಭಾರತದಲ್ಲಿ 1,00,000 ಶ್ಲೋಕಗಳಿವೆ ಅಂತ ಹೇಳಿದೆ. ಆ 1,00,000 ಶ್ಲೋಕಗಳಲ್ಲಿ ಒಂದೊಂದು ಅಕ್ಷರದಿಂದಲೂ ಕೂಡ ಭಗವಂತ ವಾಚ್ಯ ಅಂತ ಹೇಳಿದ್ದೆ ಹಿಂದೆ ಮಹಾಭಾರತದ ಮಹತ್ವ ಹೇಳುವಾಗ. ಹೀಗೆ ಸಕಲ ಶಬ್ದ ವಾಚ್ಯ ಭಗವಂತ ಹೇಗೆ ಅಂತನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಆ ಸಕಲ ಶಬ್ದ ವಾಚ್ಯತ್ವವನ್ನು ಭಗವಂತನಿಗೆ ಹೇಳುವಾಗ ಆತ ಯಾವ್ಯಾವ ಗುಣದಿಂದ ಕೂಡಿದವನು. ಪರ್ಜನ್ಯ ಅನ್ನೋ ಶಬ್ದ ಭಗವಂತನ ಹೇಗೆ ಹೇಳ್ತದೆ ಅಂತ ಪ್ರಶ್ನೆ ಬಂದ್ರೆ ಪರ ಅನ್ನುವಂತಹ ಚತುರ್ಮುಖ ಬ್ರಹ್ಮನನ್ನು ಹುಟ್ಟಿಸಿದ್ರಿಂದ ಪರ್ಜನ್ಯ. ಅಂಗಾರ ಅಂತ ಬಂತು, ದಿಕ್ ಅಂತ ಬಂತು, ಅವಾಂತರ ದಿಕ್ಕು ಅಂತ ಬಂತು. ಇವೆಲ್ಲ ಉಪನಿಷತ್ತು ಮತ್ತು ಉಪನಿಷತ್ತಿನ ಭಾಷೆಗಳಲ್ಲಿ ಮಾತ್ರ ಸಿಗುವಂಥವು. ರಾಮಾಯಣದಲ್ಲೋ ಮಹಾಭಾರತದಲ್ಲೋ ಸಿಗುವಂಥದ್ದಲ್ಲ. ಅದನ್ನು ಗಮನ ಇಟ್ಟು ಕೇಳಬೇಕಷ್ಟೇ. ಈ ಎಲ್ಲಾ ಶಬ್ದ ವಾಚ್ಯತ್ವ ಭಗವಂತನಿಗೆ ಹೇಗೆ ಅಂತ ಅನ್ನೋದು ನಮ್ಮ ತಲೆಯಲ್ಲಿ ಉಳಿದೇ ಇರಬಹುದು. ಆದರೂ ಆ ಒಂದೊಂದನ್ನು ಕೇಳಿದಾಗ ಯಾವ್ದಾವುದೋ ಆ ಶಬ್ದದ ಮಹತ್ವ ಮತ್ತು ಅದು ಹೇಳುವಂತಹ ಗುಣಗಳು ಅವು ಪರಮಾತ್ಮನಲ್ಲಿ ಹೇಗೆ ಅನ್ವಿತ ಆಗಿವೆ ಅಂತ ನಾವು ತಿಳ್ಕೊಳ್ಬಹುದಷ್ಟೇ.
ಪರ್ಜನ್ಯ ಅನಿಸ್ಕೊಂಡಿದ್ದಾನೆ ಈ ವಾಸುದೇವ. ಅವನು ಮೇಘಮಂಡಲದಲ್ಲಿದ್ದಾನೆ, ಮೋಡಗಳ ನಡುವೆ ಅವನಿದ್ದಾನೆ. ಜೀವನ ಹೋಮ ಅಲ್ಲೇ ನಡೀತದೆ. ಈ ಜೀವ ಸತ್ತು ಹೋದ್ಮೇಲೆ ಇವನನ್ನು ದೇವತೆಗಳು ಅಲ್ಲೇ ಹೋಮ ಮಾಡ್ತಾರೆ. ಅದಕ್ಕಾಗಿ ಅವನೇ ಅಗ್ನಿ. ಅಗ್ನಿ ಅಂದ್ರೆ ಎಲ್ಲಿ ಹೋಮ ನಡೀತದೋ ಅದು ಅಗ್ನಿ. ಪರಮಾತ್ಮನಲ್ಲೇ ಜೀವನ ಹೋಮ ನಡೆಯೋದ್ರಿಂದ ಆ ಪರಮಾತ್ಮನನ್ನೇ ಅಗ್ನಿ ಅನ್ಬೇಕು. ಅವನಿಗೆ ಯಾಕೆ ಸಂವತ್ಸರ ಅಂತ ಕರೀತಾರೆ? ಸಂವತ್ಸರ ಅಂದ್ರೆ ಭಕ್ತರನ್ನು ಚೆನ್ನಾಗಿ ಸಂತೋಷಪಡಿಸ್ತಾನಂತೆ. ಭಕ್ತರನ್ನು ಚೆನ್ನಾಗಿ ಸಂತೋಷಪಡಿಸುವನಾದ್ರಿಂದ ಅವನಿಗೆ ಸಂವತ್ಸರ ಅಂತ ಕರೀತಾರೆ. ಅವನಿಗೆ ಅಭ್ರ ಅಂತ ಹೆಸರಿದೆ. ಅಭ್ರ ಅಂದ್ರೆ ಮೋಡ. ಮೋಡ ಅಂತ ಅವನಿಗೆ ಯಾಕೆ ಹೆಸರು? ಮತ್ತಾರು ಅವನನ್ನು ಧಾರಣೆ ಮಾಡಲಾರರು. ಪರಮಾತ್ಮನಿಗೆ ಆಶ್ರಯ ಕೊಟ್ಟು ಆ ಪರಮಾತ್ಮನ ಯೋಗಕ್ಷೇಮ, ಪರಮಾತ್ಮನ ಕಾಳಜಿಯನ್ನ ಮತ್ತಾರು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವನನ್ನ ಅಭ್ರ ಅಂತ ಕರೀತಾರೆ. ಭ್ರ ಅಂದ್ರೆ ಭರಣ, ಭರ್ತ ಅಂತ ಕರೀತಾರೆ. ಗಂಡಂದ್ರಿಗೆ ಭರ್ತ ಅಂತ ಕರೀತಾರೆ ಈ ಜಗತ್ತಿನಲ್ಲಿ. ಯಾಕೆಂದ್ರೆ ಅವ್ರ ಕುಟುಂಬವನ್ನು ಪೋಷಣೆ ಮಾಡೋರಾದ್ರಿಂದ. ಹೀಗೆ ಭ್ರ ಅನ್ನೋ ಶಬ್ದ ಪೋಷಣ ಅಂತ ಅರ್ಥವನ್ನು ಕೊಡ್ತದೆ. ಅಭ್ರ ಅಂದ್ರೆ ಯಾವ ಪರಮಾತ್ಮನ ಪೋಷಣೆ ಮತ್ತಾರಿಂದಲೂ ಸಾಧ್ಯವಿಲ್ಲೋ, ಯಾರು ತನ್ನ ಯೋಗಕ್ಷೇಮವನ್ನು ತಾನೇ ನೋಡ್ಕೋತಾನೋ ಅವನೇ ಅಭ್ರ. ಆ ನಾರಾಯಣನಿಗೆ ಅಭ್ರ ಅಂತ ಹೆಸರಿದೆ. ಮತ್ತು ಮೋಡದಲ್ಲೂ ಕೂಡ ಅವನಿದ್ದಾನೆ. ಆ ವಾಸುದೇವನೇ ಧೂಮ, ಅವನೇ ಹೊಗೆ. ಅವನಿಗೆ ವಿದ್ಯುತ್ ಅಂತ ಹೆಸರು. ದ್ಯುತ್ ಅನ್ನುವಲ್ಲಿ ದ್ಯುತ್ ಅಂದ್ರೆ ಹೊಳೆಯೋದಂತ ಅರ್ಥ. ವಿ ಅಂದ್ರೆ ವಿಶೇಷ ಅಂತ ಅರ್ಥ. ವಿಶೇಷವಾಗಿ ಹೊಳೆಯುವನಾದ್ರಿಂದ ಅವನೇ ವಿದ್ಯುತ್. ವಿದ್ಯುತ್ ಶಬ್ದ ಸ್ತ್ರೀಲಿಂಗ ಸಂಸ್ಕೃತದಲ್ಲಿ, ಧೂಮ ಶಬ್ದ ಪುಲ್ಲಿಂಗ. ಆದರೂ ವಿದ್ಯುತ್ ಅನ್ನೋ ಶಬ್ದದಿಂದಲೂ ಅವನೇ ವಾಚ್ಯ. ವಿದ್ಯುತ್ ಶಬ್ದದಿಂದ ವಾಚ್ಯನಾದಂತಹ ಪರಮಾತ್ಮ ಅವನು ಜ್ವಾಲಾದಲ್ಲೂ ಕೂಡ ಇದ್ದಾನೆ. ಅಶನಿ ಅಂತ ಕರೀತಾರೆ ಅವನನ್ನು. ಅಶನಿ ಅಂದ್ರೆ ಗುಡುಗು ಅಂತ ಅರ್ಥ ಸಂಸ್ಕೃತದಲ್ಲಿ. ಅವನಿಗೆ ಅಶನಿ ಅಂತ ಯಾಕೆ ಕರೀತಾರೆ? ಸರ್ವವನ್ನು ಭಕ್ಷಣೆ ಮಾಡುವನಾದ್ರಿಂದ. ಅಶನ ಅಂತ ಶಬ್ದ ಏನಿದೆ ಅದು ಅಶಭೋಜನೆ ಅಂತ ಧಾತುವಿನಿಂದ ಹುಟ್ಟಿದ್ದು. ತುಳು ಭಾಷೆಯಲ್ಲಿ ಇವತ್ತಿಗೂ ಕೂಡ ಊಟಕ್ಕೆ ಅಶನ ಅಂತ ಕರೀತಾರೆ. ಹಾಗಾಗಿ ಎಲ್ಲವನ್ನೂ ತಿನ್ನುವನಾದ್ರಿಂದ ಅವನೇ ಅಶನಿ. ಸಿಡಿಲಿನಲ್ಲಿ ಅವನೇ ಇದ್ದಾನೆ. ಅವನಿಗೆ ಹ್ರಾದುನಿ ಅಂತ ಕರೀತಾರೆ. ಹ್ರಾದುನಿ ಅಂತ ಯಾಕೆ ಕರೀತಾರೆ? ಗರ್ಜನೆ ಮಾಡುವನಾದ್ರಿಂದ. ಪ್ರಳಯ ಕಾಲದಲ್ಲಿ ಭಯಂಕರವಾದಂತಹ ಗರ್ಜನೆ ಮಾಡುವನಾದ್ರಿಂದ ಅವನಿಗೆ ಹ್ರಾದುನಿ ಅಂತ ಕರೀತಾರೆ. ಅವನೇ ಗುಡುಗಿನಲ್ಲಿದ್ದಾನೆ, ಅವನೇ ಕಿಡಿಯ ರೂಪದಲ್ಲಿದ್ದಾನೆ. ಹೀಗೆ 5 ರೀತಿಯಿಂದ ಅವನು ಮೇಘಮಂಡಲದಲ್ಲಿದ್ದಾನೆ. ಅವನಲ್ಲಿ ಚಂದ್ರನಲ್ಲಿರುವಂತಹ ಜೀವನನ್ನ ದೇವತೆಗಳು ಹೋಮ ಮಾಡ್ತಾರೆ. ದ್ಯುಲೋಕದಲ್ಲಿದ್ದವನು ಮುಂದೆ ಚಂದ್ರಲೋಕಕ್ಕೆ ಬರ್ತಾನೆ ಅಂತ ಹಿಂದೆ ಬಂದಿತ್ತು. ಆ ಚಂದ್ರನಲ್ಲಿದ್ದಂತಹ ಜೀವನನ್ನ ದೇವತೆಗಳು ಹೋಮ ಮಾಡ್ತಾರೆ. ಜೀವ ಆ ವಾಸುದೇವನಲ್ಲಿ ಸ್ವಲ್ಪ ಕಾಲ ಇದ್ದು ಮುಂದೆ ಮಳೆಯಲ್ಲಿ ಬಂದು ಸೇರ್ತಾನೆ. ಮಳೆಯಿಂದ ಮುಂದೆ ಸಸ್ಯಕ್ಕೆ, ಸಸ್ಯದಿಂದ ತಂದೆಗೆ, ತಂದೆಯಿಂದ ತಾಯಿಗೆ. ಇದು ಮುಂದೆ ಬರುವಂಥ ಮಾತು. ಕೋವಿದರು ಹೋಮಿಸುವರು ಅನುದಿನ ಪರಮ ಭಕುತಿಯಲ್ಲಿ. ಧರಣಿ ಎಂಬುದೇ ಅಗ್ನಿ, ಸಂವತ್ಸರವೇ ಸಮಿಧಿ, ವಿಹಾಯಸವೇ ಪೊಗೆ, ಈರುಳು ಉರಿ, ದಿಶಾ ಅಂಗಾರ, ಅವಾಂತರ ದಿಗ್ವಲಯ ಕಿಡಿಯು, ವರುಷವೆಂಬಾಹುತಿಗಳಿಂದಲೇ ಹರಿಯ ಮೆಚ್ಚಿಸಿ ಸಕಲರೊಳಗ ಅಧ್ವರ್ಯನಾಗಿರು ಸರ್ವರೂಪಾತ್ಮಕನ ಚಿಂತಿಸುತ್ತ ಅಂತ ಇದು 4ನೇ ಪದ್ಯ. ಪೃಥ್ವಿ ಅನ್ನುವಂತಹ ಅಗ್ನಿಯಲ್ಲಿ ಹೇಗೆ ಹೋಮ ಮಾಡಬೇಕು? ಪೃಥ್ವಿಯೇ ಅಗ್ನಿ, ಸಂವತ್ಸರ ಅಂದ್ರೆ ವರ್ಷ, ಅದೇ ಸಮಿತ್ತು, ಆಕಾಶವೇ ಹೊಗೆ, ರಾತ್ರಿಯೇ ಉರಿ, ದಿಕ್ಕುಗಳು ಅಂಗಾರ ಅಂದ್ರೆ ಕೆಂಡ, ಅವಾಂತರ ದಿಕ್ಕುಗಳು ಕಿಡಿ, ವರ್ಷವೇ ಆಹುತಿ. ಇವುಗಳಿಂದ ಹರಿಯನ್ನು ಮೆಚ್ಚಿಸಿ ಸಕಲ ಒಳಗಿರುವಂತಹ ಪರಮಾತ್ಮನನ್ನ ನೀನು ಧ್ಯಾನ ಮಾಡು, ಅಧ್ವರ್ಯವಾಗಿರು. ಪ್ರತಿಯೊಬ್ಬರಿಗೂ ಜೀವಮಾನದಲ್ಲಿ ಹೋಮ ಮಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಪುರೋಹಿತರಾದವರು ದೊಡ್ಡ ದೊಡ್ಡ ವಿದ್ವಾಂಸರು ಹೋಮ ಮಾಡ್ತಿರ್ತಾರೆ. ಅವರಿಗೆ ಯಾಜಕರು, ಅನುಯಾಜಕರು, ಅಧ್ವರ್ಯು ಅಂತ ಹೀಗೆಲ್ಲ ಕರೀತಿರ್ತಾರೆ. ಅಂತೂ ಅಧ್ವರ್ಯು ಅಂದ್ರೆ ಹೋಮದಲ್ಲಿ ಮುಖ್ಯ ಪಾತ್ರ ವಹಿಸುವವನಿಗೆ ಅಧ್ವರ್ಯು ಅಂತ ಹೆಸರು. ಇಂಥ ಹೋಮದ ಅನುಸಂಧಾನವನ್ನು ನಾವು ಮಾಡ್ಕೊಂಡ್ಬಿಟ್ರೆ ನಾವೆಲ್ಲರೂ ಅಧ್ವರ್ಯುಗಳೇ. ಅಧ್ವರ್ಯನಾಗಿರು ಸರ್ವ ರೂಪಾತ್ಮಕನ ಚಿಂತಿಸುತ್ತಾ ಎಲ್ಲಾ ಕಡೆ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ನೀನೇ ಅಧ್ವರ್ಯವಾಗು. ಈ ಹೋಮಕ್ಕೆ ಖರ್ಚು ಇಲ್ಲ, ವೆಚ್ಚವೂ ಇಲ್ಲ. ಅಯಂ ವೈ ಲೋಕೋಗ್ನಿರ್ ಗೌತಮ ತಸ್ಯ ಪೃಥಿವ್ಯೇವ ಸಮಿತ್ ಅಗ್ನಿರ್ಧೂಮ ರಾತ್ರಿ ರಚ್ಚಿ ಚಂದ್ರಮಾ ಅಂಗಾರಾಹ ನಕ್ಷತ್ರಾಣಿ ವಿಶ್ವಲಿಂಗಾಹ ತಸ್ಮಿನ್ನೇತಸ್ಮಿನ್ನಗ್ನೋ ದೇವಾ ವೃಷ್ಟಿಂ ಜುಹ್ವತಿ ತಸ್ಯಾ ಆಹುತ್ಯ ಅನ್ನಂ ಭವತಿ. ಗೌತಮನೇ ಅಂತ ಮತ್ತೆ ಪ್ರಾರಂಭ ಮಾಡಿದ. 3ನೇ ಯಜ್ಞದ ಬಗ್ಗೆ ಆ ರಾಜ ವಿವರಣೆ ಹೇಳಿ ಪ್ರಾರಂಭ ಮಾಡಿದ. ಪೃಥ್ವಿ ಲೋಕದಲ್ಲಿರುವಂತಹ ಸಂಕರ್ಷಣನೇ ಅಗ್ನಿ. ಅವನಿಗೆ ಪೃಥ್ವಿ ಅಂತ ಹೆಸರಿದೆ. ಯಾಕೆ ಪೃಥ್ವಿ ಅಂತ ಹೆಸರು ಅಂತಂದ್ರೆ
ಪ್ರತಿಜನ ಆದ್ದರಿಂದ ಅವನು ಪೃಥ್ವಿ. ಎಲ್ಲಾ ಕಡೆ ಅವನ ಕೀರ್ತಿ ಹಬ್ಬಿದೆ ಪರಮಾತ್ಮಂದು. ಅದಕ್ಕಾಗಿ ಅವನನ್ನು ಪೃಥ್ವಿ ಅಂತ ಕರೀತಾರೆ. ಮತ್ತು ಪೃಥ್ವಿ ಒಳಗೂ ಇದ್ದಾನೆ ಅವನು. ಪೃಥ್ವಿಯೊಳಗೆ ಹಳದಿ ರೂಪದಲ್ಲಿದ್ದಾನೆ ಅಂತ ಬಂದಿತ್ತು. ಗಾಯತ್ರಿಗೆ 3 ರೂಪ. ಗಾಯತ್ರಿಯ ಗಂಡು ರೂಪವನ್ನು ಧ್ಯಾನ ಮಾಡ್ತಿರ್ತೀವಿ ನಾವೆಲ್ಲ. ಆದರೂ ಗಾಯತ್ರಿಗೆ ಸ್ತ್ರೀ ರೂಪ ಇದೆ ಅಂತ ಬಂದಿತ್ತು. ಸೂರ್ಯನಂತೆ ಹೊಳಪುಳ್ಳಂತಹ ಒಂದು ಭಗವಂತನ ರೂಪ ಮತ್ತು ಕುದುರೆಯ ಮುಖವುಳ್ಳಂತಹ ಒಂದು ಸ್ತ್ರೀ ರೂಪ. ಗಾಯತ್ರಿಯ ಪುರುಷ ರೂಪ ಒಂದು ಬೇರೆ. ಅದನ್ನು ಚಿಂತನೆ ಮಾಡುವುದರ ಜೊತೆಗೆ ಗಾಯತ್ರಿ ಧ್ಯಾನ ಮಾಡುವಾಗ ಸೂರ್ಯನಂತೆ ಬೆಳಕುಳ್ಳಂತಹ ಒಂದು ಸ್ತ್ರೀ ರೂಪ ಪರಮಾತ್ಮಂದು, ಹಯದ ಮುಖವುಳ್ಳಂತಹ ಕುದುರೆಯ ಮುಖವುಳ್ಳಂತಹ ಮತ್ತೊಂದು ಸ್ತ್ರೀ ರೂಪ, 3ನೇ ರೂಪ ಒಂದು ಹಳದಿ ಬಣ್ಣದ ರೂಪ, ಪೃಥ್ವಿಯಲ್ಲಿರುವಂತಹ ರೂಪ ಅಂತ ಬಂದಿತ್ತು. ಅಂಥದನ್ನು ಇಲ್ಲಿ ಅಂತ ತಿಳ್ಕೊಳ್ಬೇಕು. ಪೃಥ್ವಿಯೊಳಗಿದ್ದಾನವನು. ಪೃಥ್ವಿಸ್ಥನಾದಂತಹ ಸಂಕರ್ಷಣನಾದಂತಹ ನಾರಾಯಣನೇ ಸಮಿತ್. ಸಂಹಾರ ಮಾಡೋದ್ರಿಂದ ಅವನೇ ಅಗ್ನಿ. ಅವನಿಗೆ ರಾತ್ರಿ ಅಂತ ಕರೀತಾರೆ. ರಾತ್ರಿ ಅಂತ ಯಾಕೆ ಕರೀತಾರೆ? ಅವನು ಸುಖವನ್ನು ಕೊಡುವವನಾದ್ರಿಂದ, ಎಲ್ಲರಿಗೂ ಕೂಡ ಸುಖ ಕೊಡುವವನಾದ್ರಿಂದ, ತಂಪನ್ನು ಕೊಡುವವನಾದ್ರಿಂದ ಅವನೇ ರಾತ್ರಿ ಅಂತ ಕರೀತಾರೆ. ಅವನಿಗೆ ಚಂದ್ರ ಅಂತ ಕೂಡ ಕರೀತಾರೆ. ಚಂದ್ರ ಅಂತ ಯಾಕೆ ಕರೀತಾರೆ? ನಿನ್ನೆ ಹೇಳಿದ ಅದನ್ನ. ಚದಿ ಆಹ್ಲಾದ ಅಂತ ಧಾತು ಚಂದ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಬಹಳ ಚಂದ ಅಂತ ಕರೀತಾರೆ. ಆ ಚಂದ ಅನ್ನೋ ಶಬ್ದ ಹೊರಟಿದ್ದೇ ಸಂಸ್ಕೃತದ ಚಂದ ಅನ್ನೋ ಶಬ್ದದಿಂದ. ಸುಂದರವಾದದ್ದು, ಆಹ್ಲಾದ ಕೊಡುವಂಥದ್ದು ಏನಿದೆಯಲ್ಲ ಅದಕ್ಕೆಲ್ಲದಕ್ಕೂ ಚಂದ ಅಂತ ಹೆಸರು. ಅದರಿಂದ ಚಂದ್ರ ಅಂತ ಹೆಸರು ಬಂದದ್ದು. ಚಂದ್ರನು ಕೂಡ ನಮ್ಮ ಮನಸ್ಸಿಗೆ ತಂಪು ಎರೆಯುವವನಾದ್ರಿಂದ ಅವನನ್ನು ಚಂದ್ರ ಅಂತ ಕರೀತಾರೆ. ಇವನು ಕೂಡ ಸಂತೋಷ ಕೊಡುವವನಾದ್ರಿಂದ ಇವನನ್ನ ಚಂದ್ರ ಅಂತ ಕರೀತಾರೆ. ಮತ್ತು ಚಂದ್ರನಲ್ಲಿಯೂ ಕೂಡ ಭಗವಂತನ ರೂಪ ಇದೆ. ಆ ಪ್ರದ್ಯುಮ್ನೇ ಅಂಗಾರ. ಇವನಿಗೆ ನಕ್ಷತ್ರ ಅಂತ ಹೆಸರು ಪರಮಾತ್ಮನಿಗೆ. ಪರಮಾತ್ಮನ ನಕ್ಷತ್ರ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಕ್ಷತ್ರ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ತಿಳ್ಕೊಂಡ್ಬಿಟ್ರೆ ನಕ್ಷತ್ರ ಅನ್ನೋ ಅರ್ಥವೂ ಕೂಡ ತಾನಾಗಿ ತಿಳಿತದೆ. ಕ್ಷತ್ರ ಅಂದ್ರೆ ಕಾಪಾಡುವವನು ಅಂತ ಅರ್ಥ. ಕ್ಷತ್ರಿಯ ಅನ್ನೋ ಶಬ್ದ ಹುಟ್ಟಿದ್ದೇ ಹಾಗೆ. ಜಗತ್ತನ್ನು ಕಾಪಾಡುವ ಹೊಣೆ ಅವರದು. ಬಾಹುಗಳಿಂದ ಅವರು ಹೋರಾಡಿ ಪರಾಕ್ರಮದಿಂದ ಜಗತ್ತನ್ನ ಮತ್ತು ತಮ್ಮನ್ನು ನಂಬಿದವರೆಲ್ಲರನ್ನು ಕೂಡ ಕಾಪಾಡಬೇಕಾದ ಹೊಣೆ ಅವ್ರದ್ದಾದ್ರಿಂದ ಅವರು ಕ್ಷತ್ರಿಯರು. ಹೀಗೆ ಮೂಲ ಶಬ್ದ ಕ್ಷತ್ರ ಅಂತೇನಿದೆ ಕಾಪಾಡುವವನು ಅಂತ ಅರ್ಥ. ನಕ್ಷತ್ರ ಅಂದ್ಬಿಟ್ರೆ ಯಾರಿಗೆ ಕಾಪಾಡುವವರು ಯಾರ ಅವಶ್ಯಕತೆ ಇಲ್ಲವೋ, ತನ್ನ ಕಾಪಾಡುವಿಕೆಯನ್ನು ತಾನೇ ಮಾಡ್ಕೋತಾನೋ, ಮತ್ತೊಬ್ರು ಕಾಪಾಡಬೇಕಾದಂತ ಅವಶ್ಯಕತೆ ಇಲ್ಲವೋ ಅವನು ನಕ್ಷತ್ರ. ನಕ್ಷತ್ರ ವೃಕ್ಷಂ ಭಂತಾರ ಅಂತ ಅಮರಕೋಶ. ನಕ್ಷತ್ರ ಅಂತ ನಪುಂಸಕಲಿಂಗ ಶಬ್ದ. ಅಂತಹ ನಪುಂಸಕಲಿಂಗ ಶಬ್ದದಿಂದಲೂ ಕೂಡ ಅವನು ವಾಚ್ಯನೆ. ಅವನನ್ನ ನಕ್ಷತ್ರದಲ್ಲಿರುವಂತಹ ಸಂಕರ್ಷಣ ರೂಪಿಯಾದಂತಹ ಭಗವಂತ ಏನಿದ್ದಾನೆ ಅವನೇ ಕಿಡಿ. ಹೀಗೆ ಸಂಕರ್ಷಣ ನಾರಾಯಣಾದಿ 5 ರೂಪಗಳಿಂದ ಅವನು ಪೃಥ್ವಿ ಲೋಕದಲ್ಲಿ ಇದ್ದಾನೆ. ಆ ಸಂಕರ್ಷಣ ನಾಮಕರಾದಂತಹ ಭಗವಂತ ಏನಿದ್ದಾನೆ ಅವನನ್ನು ಅಗ್ನಿಯನ್ನಾಗಿ ಮಾಡಿಕೊಂಡು ದೇವತೆಗಳು ಮಳೆಯಲ್ಲಿರುವಂತಹ ಜೀವನನ್ನು ಹೋಮ ಮಾಡ್ತಾರೆ. ಜೀವ ಸತ್ತು ಹೋದ್ಮೇಲೆ ಜೂಲೋಕದಿಂದ ಚಂದ್ರಲೋಕಕ್ಕೆ, ಚಂದ್ರಲೋಕದಿಂದ ಮಳೆಗೆ, ಹಿಂದಿನ ಯಜ್ಞದಲ್ಲಿ ಮಳೆಗೆ ಬಂದಿರ್ತಾನೆ ಅಂತ ಬಂದಿತ್ತು. ತಸ್ಯ ಆಹುತಿ ವೃಷ್ಟಿ ಸಂಭವತಿ ಅಂತ ಬಂದಿತ್ತು. ಜೀವ ಹೋಗಿ ಮಳೆಗೆ ಸೇರಿರ್ತದೆ. ಆ ಮಳೆಗೆ ಬಂದು ಭೂಮಿಗೆ ಸುರಿತದೆ, ಭೂಮಿಯಲ್ಲಿ ಸಸ್ಯ ಹುಟ್ಟುತ್ತದೆ ಅಂತ ತಾತ್ಪರ್ಯ. ಹೀಗೆ ಅಗ್ನಿಯಲ್ಲಿದ್ದಂಥ ಅಂಥ ಸಂಕರ್ಷಣ ಅನ್ನುವಂಥ ಅಗ್ನಿಯಲ್ಲಿ ದೇವತೆಗಳು ಮಳೆಯಲ್ಲಿದ್ದಂತಹ ಜೀವನನ್ನು ತಂದು ಆಹುತಿ ಹಾಕ್ತಾರೆ. ಈ ಆಹುತಿ ಹಾಕಿದ ಮೇಲೆ ಜೀವ ಅಲ್ಲಿ ಸ್ವಲ್ಪ ಕಾಲ ಇರ್ತಾನೆ, ಭೂಮಿಯಲ್ಲಿ ಹುದುಗಿದ್ದು ಮುಂದೆ ಔಷಧದಲ್ಲಿ ಪ್ರವೇಶ ಮಾಡ್ತಾನೆ. ಔಷಧ ಅಂತಂದ್ರೆ ನಾವು ತಿನ್ನೋ ವನಸ್ಪತಿ ಅಂತ ಅರ್ಥ. ಆ ವನಸ್ಪತಿಯಲ್ಲಿ ಪ್ರವೇಶ ಮಾಡಿ ತಿನ್ನುವ ಆಹಾರದಲ್ಲಿ ಹೋಗಿ ಸೇರ್ತಾನೆ. ಗಿಡ ಮರಗಳಲ್ಲೂ ಮೊದಲಿರ್ತಾನೆ. ಮುಂದೆ ಯಾವ ಮನುಷ್ಯನಿಂದ ಯಾವ ಸ್ತ್ರೀಯಲ್ಲಿ ಸಂತಾನ ಹುಟ್ಟಬೇಕಾಗಿದೆಯೋ ಅಂತ ಕರ್ಮಧರ್ಮ ಸಂಯೋಗ ಅಂತ ಕರೀತಾರೆ ಅದನ್ನ. ಹುಟ್ಟಬೇಕಾದ ಒಂದು ಜೀವ ಎಲ್ಲೋ ಹೋಗಿ ಸೇರೋದಿಲ್ಲ. ಯಾರಿಗೆ ಮಗ ಹುಟ್ಟಬೇಕಾಗಿರ್ತದೋ ಅಲ್ಲೇ ಹೋಗಿ ಸೇರ್ಕೋತದೆ. ಅದು ಅದ್ಭುತ. ಯದುಕುಲ ವರನಿಗೆ ಅವದಾನಗಳು. ಯದುಕುಲ ವರ ಅಂದ್ರೆ ಪರಮಾತ್ಮ, ಅವನಿಗಿದು ಅವದಾನ ಆಹುತಿ ಅಂತ ತಿಳ್ಕೊಂಡ್ಬಿಟ್ರೆ ಎಂದೀಪರಿ ಸಮರ್ಪಣೆ ಗೈಯೇ ಕೈಗೊಂಡು ಅನುದಿನದಿ ಪೊರೆವ. ಇಂಥ ಅನುಸಂಧಾನ ಮಾಡ್ಕೊಂಡ್ಬಿಟ್ರೆ ಆತ ತಾನಾಗಿಯೇ ನಮ್ಮನ್ನು ಕಾಪಾಡ್ತಾನೆ. ಮುಂದೆ ಪಂಚಮಹಾಯಜ್ಞ ಸಂಧಿಯ 5ನೇ ಪದ್ಯ. ಮತ್ತೆ ಯೋಷಾಗ್ನಿಯೋಳು ತಿಳಿಯುವುದು ಉಪಸ್ಥಿತತ್ವವೇ ಸಮಿಧೆ, ಕಾಮೋತ್ಪತ್ತಿಪರ ಮಾತುಗಳೇ ಧೂಮವು, ಯೋನಿ ಮಹದರ್ಚೆ ತತ್ಪ್ರವೇಶ ಅಂಗಾರ, ಕಿಡಿಗಳು ಉತ್ಸಾಹಗಳು ಉತ್ಸರ್ಜನವು ಪುರುಷೋತ್ತಮನಿಗೆ ಅವದಾನವೆಂದೇ ಕೈಗೊಂಡು ಮನ್ನಿಸುವ.
ತಾಯಿ ಏನಿದ್ದಾಳಲ್ಲ ಸ್ತ್ರೀ, ಅವಳೇ ಅಗ್ನಿ ಇದ್ದಂತೆ. ಅಲ್ಲಿ ಉಪಸ್ಥ ತತ್ವ, ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಅಂತ ಇದು ತತ್ವಗಳನ್ನು ಹೇಳಿದ್ವಿ ಹಿಂದೆ. ಅಲ್ಲಿ ಉಪಸ್ಥ ಅನ್ನೋ ತತ್ವವೇ ಸಮಿತ್. ಕಾಮೋತ್ಪತ್ತಿ ಪರ ಮಾತುಗಳು, ದಂಪತಿಗಳಲ್ಲಿ ಕಾಮೋತ್ಪತ್ತಿ ಪರ ಮಾತೇನು ನಡೀತದೆ ಅದೇ ಧೂಮ. ಯೋನಿಯೇ ಅರ್ಚಿ, ಯೋನಿ ಪ್ರವೇಶವೇ ಅಗ್ನಿ. ಉತ್ಸಾಹ ಪೂರ್ಣವಾದಂತಹ ಮಾತುಗಳೇನಿವೆ ಅವೇ ಕಿಡಿಗಳು. ಉತ್ಸರ್ಜನ, ಪುರುಷನ ತೇಜಸ್ಸಿನ ಉತ್ಸರ್ಗ ಏನಾಗ್ತದೆ ವಿಸರ್ಗ, ಅದನ್ನೇ ಪರಮಾತ್ಮನಿಗೆ ಆಹುತಿ ಅಂತ ತಿಳ್ಕೊಳ್ಬೇಕು. ಹೀಗೆ ಆಹುತಿ ಕೊಟ್ರೆ ಅವನು ಅದನ್ನು ಸ್ವೀಕಾರ ಮಾಡಿ ಆ ದಂಪತಿಗಳನ್ನ ಮತ್ತು ಅವರ ಸಂತಾನವನ್ನು ರಕ್ಷಣೆ ಮಾಡ್ತಾನೆ. ಪುರುಷೋವಾವ ಅಗ್ನಿರ್ ಗೌತಮ ತಸ್ಯ ವ್ಯಾಪ್ತಮೇವ ಸಮಿತ್ ಪ್ರಾಣೋ ಧೂಮಃ ವಾಗರ್ಚಿ ಚಕ್ಷುರಂಗಾರಾಹ ಶ್ರೋತ್ರಂ ವಿಸ್ಫುಲಿಂಗಾಹ ತಸ್ಮಿನ್ನೇತಸ್ಮಿನ್ ಲಗ್ನೋ ದೇವ ಅನ್ನಂ ಜುಹ್ವತಿ ತಸ್ಯ ಆಹುತಿ ರೇತ ಸಂಭವತಿ. ಈಗಿಲ್ಲಿ 6ನೇ ಪದ್ಯವನ್ನೇನು ಹೇಳಿದೆ ಅದಕ್ಕೆ ಸ್ವಲ್ಪ ವ್ಯತ್ಯಾಸವಾಗಿ ಈ ಬೃಹದಾರಣ್ಯಕ ಉಪನಿಷತ್ನಲ್ಲಿದೆ. ಆದರೂ ಇಲ್ಲಿ ಹೇಗೆ ಯಾವ ಕ್ರಮದಲ್ಲಿ ಬಂದಿದೆ ಹಾಗೆ ಅದನ್ನು ಹೇಳ್ತಾ ಹೋಗ್ತೇನೆ. ಪುರುಷ ನಾಮಕನಾದಂತಹ ಪರಮಾತ್ಮ ಪುರುಷನಲ್ಲಿ ಅಂದ್ರೆ ಗಂಡಸಿನಲ್ಲಿ ಪ್ರದ್ಯುಮ್ನಾನ ರೂಪದಿಂದ ಇರ್ತಾನೆ. ಪರಮಾತ್ಮ ಪುರುಷನಲ್ಲಿ ಇರ್ತಾನೆ. ಅವನಿಗೆ ಪುರುಷ ಅಂತ ಕೂಡ ಹೆಸರಿದೆ. ಯಾಕೆ ಪುರುಷ ಅಂತ ಹೆಸರಿದೆ? ಜಗತ್ತಿನೆಲ್ಲವನ್ನು ವ್ಯಾಪಿಸಿಕೊಂಡಿದ್ದಾನೆ. ಇಡೀ ಜಗತ್ತನ್ನು ತುಂಬಿದವನಾದ್ರಿಂದ ಅವನೇ ಪುರುಷ. ಪುರುಷನಲ್ಲೂ ಇದ್ದಾನೆ. ಅವನಲ್ಲಿ ಆ ಪುರುಷನಲ್ಲಿ ನಾರಾಯಣ, ಪ್ರದ್ಯುಮ್ನ ರೂಪದ ನಾರಾಯಣ ಏನಿದ್ದಾನೆ ಅವನೇ ಸಮಿತ್ತು. ಅವನಿಗೆ ಪ್ರಾಣ ಅಂತ ಹೆಸರಿದೆ. ಪ್ರಾಣ ಅಂತ ಯಾಕೆ ಹೆಸರಿದೆ? ಜಗತ್ತೆಲ್ಲವನ್ನು ಮುನ್ನಡೆಸುವವನಾದ್ರಿಂದ ಅವನೇ ಪ್ರಾಣ. ಆ ಪ್ರಾಣನಲ್ಲಿರುವಂತಹ ಪ್ರದ್ಯುಮ್ನ ರೂಪಿಯಾದಂತಹ ವಾಸುದೇವನೇ ಧೂಮ. ವಾಕ್ನಲ್ಲಿರುವಂತಹ ಪ್ರದ್ಯುಮ್ನ ಅವನೇ ಅಲ್ಲಿ ಜ್ವಾಲೆ. ಪರಮಾತ್ಮನಿಗೆ ವಾಕ್ ಅಂತ ಹೆಸರಿದೆ, ಚಕ್ಷು ಅಂತೂ ಹೆಸರಿದೆ. ಯಾಕೆಂದ್ರೆ ಮಾತಾಡುವವನು ಅವನೇ, ಕೇಳುವವನು ಅವನೇ, ನೋಡುವವನು ಅವನೇ, ಎಲ್ಲನೂ ಅವನೇ. ಆ ಪ್ರದ್ಯುಮ್ನ ಅಂತ ಇವೆಲ್ಲ ಮಾತುಗಳು ಬಂತಿಲ್ಲಿ. ಪ್ರದ್ಯುಮ್ನ ವಾಸುದೇವ, ಪ್ರದ್ಯುಮ್ನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ಧ ಅಂತ ಗೊತ್ತಾಯ್ತು. ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಇಂಥ ಕೆಲವು ರೂಪಗಳು. ರಾಮ ಕೃಷ್ಣ, ರಾಮ ಗೊತ್ತು, ಕೃಷ್ಣ ಗೊತ್ತು. ರಾಮಕೃಷ್ಣ ಅಂತ ಒಂದು ರೂಪ. ಅದರಂತೆ ಪ್ರದ್ಯುಮ್ನ ಅಂತ ಇಲ್ಲೊಂದು ಬಂತು. ಅವನೇ ಕೆಂಡ. ಪ್ರದ್ಯುಮ್ನ ಅನಿರುದ್ಧ ಅಂತ ಭಗವಂತನ ಮತ್ತೊಂದು ರೂಪ ಇದೆ. ಅವನು ಕಿವಿಯಲ್ಲಿರ್ತಾನೆ. ಯಾಕೆಂದ್ರೆ ಅವನೇ ಕಿವಿ, ಕೇಳಿಸುವವನು ಅವನೇ, ಒಳಗಿದ್ದು ಕೇಳುವವನು ಅವನೇ. ಆದ್ರಿಂದ ಶ್ರೋತ್ರದಲ್ಲಿದ್ದಾನೆ, ಅವನೇ ಕಿಡಿ. ಹೀಗೆ ಪ್ರದ್ಯುಮ್ನ ನಾರಾಯಣಾದಿ 5 ರೂಪಗಳಿಂದ 5 ವಿಧದಲ್ಲಿರುವಂತಹ ಪ್ರದ್ಯುಮ್ನ ನಾಮಕನಾದಂತಹ ಅಗ್ನಿಯಲ್ಲಿ ದೇವತೆಗಳು ಅನ್ನದಲ್ಲಿದ್ದಂತಹ ಜೀವನನ್ನು ಹೋಮ ಮಾಡ್ತಾರೆ. ಅಂದ್ರೆ ಜೀವ ಪುರುಷ ಅನ್ನವನ್ನು ತಿಂತಾನೆ ಅಂತ ಅರ್ಥ. ಗಂಡಸು ಅನ್ನವನ್ನು ತಿಂತಾನೆ. ಸ್ವಲ್ಪ ಕಾಲದ ನಂತರ ತಸ್ಯಾ ಆಹುತಿ ರೇತ ಸಂಭವತಿ. ಆ ತಿಂದ ಅನ್ನ ಮುಂದೆ ಪುರುಷನ ತೇಜಸ್ಸಾಗಿ ಪರಿಣಾಮ ಹೊಂದುತ್ತದೆ. ಐದು ಅಗ್ನಿಗಳಲ್ಲಿ ಮರೆಯದೆ 5 ರೂಪಾತ್ಮಕನ 25 ರೂಪಗಳ ಅನುದಿನದಿ ನೆನೆವರೆಗೆ ಜನ್ಮಗಳ 5 ದಿಸನು ನಳಿನಾಕ್ಷ ರಣದೊಳು ಮೈದುನನ ಕಾಯ್ದಂತೆ ಸಲಹುವ ಬೈದವಾಗಿ ಗತಿಯತ್ತ ಭಯಹರ ಭಕ್ತವತ್ಸಲನು. 5 ಅಗ್ನಿಗಳನ್ನ ಹಿಂದೆ ದಾಸರು ಹೇಳಿದ್ರು. ಆ 5 ಅಗ್ನಿಗಳಲ್ಲಿ ಪಂಚರೂಪಾತ್ಮಕ ಅಂತ ಹರಿಯಿರ್ತಾನೆ 25 ರೂಪಗಳಿಂದ. 5ರಿಂದ ಗುಣಿಸಿಬಿಟ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಗೊತ್ತು. ವಾಸುದೇವ ಸಂಕರ್ಷಣ ಅನಿರುದ್ಧ, ಸಂಕರ್ಷಣ ವಾಸುದೇವ ಇದೆಲ್ಲ ಹಿಂದೆ ಬಂತು. ಅದನ್ನೆಲ್ಲ ಬಾಯ್ಪಾಠ ಹೇಳೋದು ಕಷ್ಟ ಅಂತ 25 ರೂಪಗಳು. ಆ 25 ರೂಪಗಳನ್ನು ಪ್ರತಿನಿತ್ಯ ನೆನೆದುಕೊಂಡು ಯಾರು ಜೀವನವನ್ನು ನಡೆಸ್ತಾರೆ ಅಂಥವರಿಗೆ ಪರಮಾತ್ಮ ಮತ್ತೊಮ್ಮೆ ಜನ್ಮವನ್ನು ಕೊಡೋದಿಲ್ಲ. ಅವರ ಜನ್ಮ ಸಾವು ಅನ್ನುವಂಥ ಸಂಸಾರ ಏನಿದೆ ಅದನ್ನು ಆತ ಕತ್ತರಿಸಿ ಬಿಡ್ತಾನೆ. ಯುದ್ಧದಲ್ಲಿ ಭಾವ ಮೈದುನಾದಂತಹ ಅರ್ಜುನನನ್ನ, ತನ್ನ ತಂಗಿ ಸುಭದ್ರೆಯ ಗಂಡನಾದ ಅರ್ಜುನನನ್ನ ಪಾಲಿಸಿದ ಯುದ್ಧದಲ್ಲಿ. ಅದರಂತೆ ಸಂಸಾರ ಅನ್ನುವಂಥ ಯುದ್ಧಕ್ಕೆ ನಾವೇನು ಎಳೆದಿದ್ದೇವೆ ನಮ್ಮನ್ನು ಅವನೇ ಕಾಪಾಡ್ತಾನೆ. ಬೈದಂತಹ ಶಿಶುಪಾಲನಿಗೂ ಸದ್ಗತಿ ಇತ್ತ. ಶಿಶುಪಾಲನೊಳಗೆ ಒಂದು ದುರ್ಜೀವ ಇತ್ತು, ಒಂದು ಸಜ್ಜೀವ ಇತ್ತು. ದುರ್ಜೀವನನ್ನ ತಮಸ್ಸಿಗಟ್ಟಿದ, ಸಜ್ಜೀವ ದ್ವಾರಪಾಲಕ ಏನಿದ್ದ ಅವನನ್ನ ಸದ್ಗತಿಗೆ ಕಳಿಸಿದ. ಅವನು ಭಯಹರ, ಸಂಸಾರ ಭಯವನ್ನು ನಾಶ ಮಾಡುವನು ಅವನೇ ಭಕ್ತವತ್ಸಲ. ಮುಂದೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಈ ಮಾತು: ಯೋಷಾವ ಅಗ್ನಿರ್ ಗೌತಮ ತಸ್ಯಾ ಉಪಸ್ಥಯವ ಸಮಿತ್ ಲೋಮಾನಿ ಧೂಮಃ ಯೋನಿರರ್ಚಿ ತದಂತಃ ಕರೋತಿ ತೇಂಗಾರಾಹ ಅಭಿನಂದಾ ವಿಶ್ವಲಿಂಗಾಹ.
ತಸ್ಮಿನ್ನಗ್ನೋ ದೇವಾ ರೇತೋ ಜುಹ್ವತಿ ತಸ್ಯಾಹುತೆ ಪುರುಷ ಸಂಭವತಿ ಸ ಜೀವತಿ ಯಾವಜ್ಜೀವತಿ. ಪರಮಾತ್ಮನಿಗೆ ಯೋಷ ಅಂತ ಹೆಸರಿದೆ. ಯೋಷಿತ್ ಅಂದ್ರೆ ಸಂಸ್ಕೃತದಲ್ಲಿ ಸ್ತ್ರೀ ಅಂತ ಅರ್ಥ. ಎಲ್ಲರ ಪ್ರೀತಿ ಪಾತ್ರಗಳು. ತಾನು ಅದಕ್ಕೆ ಹೀಗೆ ವ್ಯಾಕರಣದಲ್ಲಿ ನಿರೂಪಣೆ ಮಾಡ್ತಾರೆ. ಯೋಷಿತ್ ಅಂದ್ರೆ ಎಲ್ಲರ ಪ್ರೀತಿ ಪಾತ್ರಗಳು ಸ್ತ್ರೀ. ಯಾಕೆ ಅಂದ್ರೆ ಅವಳು ತನ್ನ ತಂದೆ ತಾಯಿ ಸಹೋದರರು ಸಹೋದರಿಯರು ಮತ್ತೆ ತನ್ನ ಪತಿಯ ಅಣ್ಣ ತಮ್ಮಂದಿರು ಅವನ ಸಹೋದರಿಯರು ತಾಯಿ ಅತ್ತೆ ಮಾವ ಇವರೆಲ್ಲರ ಪ್ರೀತಿಗೆ ಪಾತ್ರಳಾದವಳು. ಅದಕ್ಕಾಗಿ ಅವಳನ್ನು ಯೋಷಿತ್ ಅಂತ ಕರೀತಾರಂತೆ. ಅದಕ್ಕಾಗಿ ಮದುವೆಯಲ್ಲಿ ಸ್ತ್ರೀಗೆ ಆಶೀರ್ವಾದ ಮಾಡುವಾಗ ವಧು ಏನಿರ್ತಾಳಲ್ಲ ಅವಳಿಗೆ ಆಶೀರ್ವಾದ ಮಾಡುವಾಗ ಅದನ್ನೆಲ್ಲರೂ ಒಂದ್ಸರಿ ತಿಳ್ಕೊಳ್ಬೇಕು. ಈಗ ಮಂತ್ರ ನನಗೆ ಬಾಯ್ಪಾಠ ಬರ್ತಿಲ್ಲ, ಯಾಕಂದ್ರೆ ನಾನು ವೃತ್ತಿಯಿಂದ ಪುರೋಹಿತ ಅಲ್ಲ. ಹಾಗಾಗಿ ಅದನ್ನು ಹೇಳಲಿಕ್ಕೆ ನನಗೆ ಈಗ ನೆನಪು ಬರ್ತಿಲ್ಲ. ವಾಸ್ತವಿಕವಾಗಿ ಮದುವೆಯಲ್ಲಿ ಆ ಮಾತುಗಳನ್ನೇನು ಹೇಳ್ತಾರೆ ಅದರ ಅರ್ಥವನ್ನು ಎಲ್ಲರೂ ತಿಳ್ಕೊಳ್ಬೇಕು. ವಧುವಿಗೆ ಆಶೀರ್ವಾದ ಮಾಡುವ ಮಂತ್ರಗಳನ್ನು ಆವಾಗ ಪುರುಸೊತ್ತಿರೋದಿಲ್ಲ, ಮಂತ್ರ ಕಿವಿಗೆ ಬೀಳ್ತಿರ್ತದೆ, ಹೇಳಲಿಕ್ಕೆ ಪುರುಸೊತ್ತಿರೋದಿಲ್ಲ, ಎಲ್ರಿಗೂ ಅವಸರ ಇರ್ತದೆ. ಈಗ ಹೇಳ್ಬೇಕಂದ್ರೆ ಮಂತ್ರ ಬಾಯ್ಪಾಠ ಬರ್ತಿರೋದಿಲ್ಲ. ಸುಮಂಗಲಿ ರಿಯಂ ವಧೂರಿಮಾಂ ಸಮೇತ ಪಶ್ಚಾತ್ ಸೌಭಾಗ್ಯಮಸ್ಮೈ ದತ್ವಾಯದಾಸ್ತ್ವಂ ವಿಪರೀತಸ್ಮೈ ಅಂತ ಮಾತಿದೆ. ಸುಮಂಗಲಿ ರಿಯಂ ವಧೂ, ಇಯಂ ವಧುವನ್ನು ಬಂದು ನೋಡಿ ಇವುಗಳಿಗೆ ಸೌಭಾಗ್ಯವನ್ನು ಕೊಡಿ ಅಂತ ಅಲ್ಲಿ ನೆರೆದವ್ರನ್ನೆಲ್ಲ ಕೋರ್ತಾರೆ. ಮುಂದೆ ಇಂದ್ರಸ್ಯ ತು ಯಥೇಂದ್ರಾಣಿ ವಸಿಷ್ಠಸ್ಯ ಪ್ಯರುಂಧಾತಿ, ಇಂದ್ರನಿಗೆ ಇಂದ್ರಾಣಿ ಇದ್ದಂತೆ, ವಸಿಷ್ಠನಿಗೆ ಅರುಂಧತಿ ಇದ್ದಂತೆ, ನಾರಾಯಣನಿಗೆ ಲಕ್ಷ್ಮಿ ಇದ್ದಂತೆ ನೀನು ಈ ಗಂಡನಿಗೆ ಜೊತೆಗಾರಳಾಗು ಅಂತ ಅವಳಿಗೆ ಆಶೀರ್ವಾದ ಮಾಡ್ತಾರೆ. ಸಮ್ರಾಜ್ಞಿ ಭವ ನನಾಂದರಿ, ನಾದಿನಿ ಇರ್ತಾಳಲ್ಲ ಅವಳಿಗೆ ಸಮ್ರಾಜ್ಞಿ ಆಗು. ನೀನು ಹೋದ ಮನೆಗೆ ನೀನೇ ಒಡತೆ, ಅಲ್ಲಿ ನೀನೇ ಮಹಾರಾಣಿ, ಅವರೆಲ್ಲರಿಗೂ ಕೂಡ ನೀನು ಮುಖ್ಯಸ್ಥಳಾಗಿರೋ, ಅವರೆಲ್ಲರೂ ಪ್ರೀತಿಗೆ ಪಾತ್ರಳಾಗು ಅಂತ ಕೆಲವು ಮಾತಿದೆ. ಮುಂದೆ ಅತ್ತೆ ಮಾವ ಇತ್ಯಾದಿ ಎಲ್ಲಾ ಮಾತುಗಳಿಗೆ ನೆನಪು ಬರ್ತಿಲ್ಲ. ಅಂತೂ ಆ ವಧುವಿಗೆ ಆಶೀರ್ವಾದ ಮಾಡುವ ಮಾತುಗಳು ಎಲ್ಲರೂ ಪ್ರೀತಿ ಆದವಳಾದ್ರಿಂದ ಅವಳಿಗೆ ಯೋಷಿತ್ ಅಂತ ಕರೀತಾರೆ. ಅವಳೊಳಗಿರುವವನಾದ್ರಿಂದ, ಸ್ತ್ರೀಯೊಳಗಿರುವವನಾದ್ರಿಂದ ಮುಖ್ಯವಾಗಿ ಯೋಷಿತ್ ಅಂದ್ರೆ ಪರಮಾತ್ಮನೇ. ಎಲ್ಲರ ಪ್ರೀತಿ, ಎಲ್ಲರ ಗೌರವಕ್ಕೆ, ಎಲ್ಲರ ಭಕ್ತಿಗೆ ಮುಖ್ಯವಾಗಿ ಆತನೇ ಪಾತ್ರ. ಅಲ್ಲಿ ಪುರುಷನಲ್ಲಿ ಪ್ರದ್ಯುಮ್ನ, ಸ್ತ್ರೀಯಲ್ಲಿ ಅನಿರುದ್ಧ, ಇವೆರಡು ರೂಪ ತಿಳ್ಕೊಳ್ಬೇಕು. ಅವನೇ ಅಗ್ನಿ. ಪ್ರಪಂಚವನ್ನೆಲ್ಲ ಆತ ನಾಶ ಮಾಡ್ತಾನೆ. ಅದಕ್ಕಾಗಿ ಅವನಿಗೆ ಲೋಮ ಅಂತ ಹೆಸರು. ಆ ರೋಮದಲ್ಲಿರುವಂತಹ ಅನಿರುದ್ಧ ಏನಿದ್ದಾನೆ ಅವನೇ ಧೂಮ. ಸಜ್ಜನರನ್ನ ಮೋಕ್ಷಕ್ಕೆ, ದುರ್ಜನರನ್ನ ನರಕಕ್ಕೆ ಒಯ್ತಾನವನು. ಆದ್ರಿಂದ ಅವನಿಗೆ ಯೋನಿ ಅಂತ ಹೆಸರು. ಅದಕ್ಕೆ ಮಾರ್ಗ ಅವನು ಎಲ್ಲರನ್ನೂ ಕೂಡ ಅವರವರ ಗತಿಗೆ ತಲುಪಿಸಲಿಕ್ಕೆ. ಆ ಯೋನಿಸ್ಥನವಾದಂತಹ ಅನಿರುದ್ಧ ಸಂಕರ್ಷಣ ಏನಿದ್ದಾನೆ, ಅನಿರುದ್ಧ ಸಂಕರ್ಷಣ ಅವನ ರೂಪ, ಅವನೇ ಜ್ವಾಲ. ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ತನ್ನೊಳಗೆ ಇರಿಸ್ಕೋತಾನೆ. ಅನಿರುದ್ಧ ಪ್ರದ್ಯುಮ್ನ ಅಂತ ರೂಪ ಅದು. ಅವನೇ ಕೆಂಡ. ಅನಿರುದ್ಧ ಅಂತ ಇನ್ನೊಂದು, ಅನಿರುದ್ಧ ಅಂತ ಮತ್ತೊಂದು ರೂಪ, ಅದೇ ಕಿಡಿಗಳು. ಹೀಗೆ ನಾರಾಯಣಾದಿ ಪಂಚರೂಪನಾದಂತಹ ಅನಿರುದ್ಧನಲ್ಲಿ ದೇವತೆಗಳು ರೇತಸ್ಸಿನಲ್ಲಿ ಈಗಾಗಲೇ ಬಂದು ಸೇರ್ಕೊಂಡಿರುವಂತಹ, ಪುರುಷನ ರೇತಸ್ಸಿನಲ್ಲಿ ಸೇರ್ಕೊಂಡಿರುವಂತಹ ಜೀವನನ್ನು ಆಹುತಿಯಾಗಿ ಹಾಕ್ತಾರೆ. ಆಹುತಿಯಾಗಿ ಹಾಕಿಬಿಟ್ರೆ ಆ ರೇತಸ್ಸಿನಲ್ಲಿಂದ ಸ್ತ್ರೀಯ ಕಡೆಗೆ ಬಂದು ಮುಂದೆ ಪಾಂಚಭೌತಿಕ ಶರೀರವನ್ನು ಜೀವ ಪಡ್ಕೋತಾನೆ. ಇದು ಆತ ಹುಟ್ಟೋ ಕ್ರಮ. ಮುಂದೆ ಆತ ಎಷ್ಟು ಕಾಲ ಬದುಕಬೇಕಾಗಿದೆಯೋ, ಪರಮಾತ್ಮನು ಎಷ್ಟು ಆಯುಷ್ಯವನ್ನು ಹಣೆಯಲ್ಲಿ ಬರೆದಿದ್ದಾನೋ ಅಷ್ಟು ವರ್ಷ ಆತ ಬದುಕ್ತಾನೆ. ಮುಂದೆ ಆತ ಮರಣ ಹೊಂದಿದಾಗ ದೇವತೆಗಳು ಮತ್ತೆ ಬರ್ತಾರೆ. ಅವನು ಬಿಡೋದಿಲ್ಲ. ದೇವತೆಗಳು ಬಂದು ಅಂತ್ಯೇಷ್ಟಿಯ ಅಗ್ನಿ ಇರ್ತದಲ್ಲ, ಅಂತ್ಯ ಸಂಸ್ಕಾರ ಮಾಡುವಂತಹ ಅಗ್ನಿ, ಅಲ್ಲಿ ಅವನನ್ನು ಹಾಕ್ತಾರೆ. ಇದು 6ನೇ ಆಹುತಿ ಅಂತ. ಹಾಗೆ ಪರಮಾತ್ಮನೇ ಅಗ್ನಿ, ಆ ಕಾಷ್ಠದಲ್ಲಿರುವಂತಹ ಪರಮಾತ್ಮನೇ ಸಮಿತ್ತು, ಧೂಮದಲ್ಲಿರುವಂತಹ ಧೂಮ ನಾಮಕ ಪರಮಾತ್ಮನೇ ಅಲ್ಲಿರ್ತಾನೆ. ಈ ಅಗ್ನಿಯಲ್ಲಿರುವಂತಹ ಮೃತ ಪುರುಷನನ್ನ ಜೀವರು ಆ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಕೊನೆಗೆ ಆ ಪುರುಷ ಅಂದ್ರೆ ಜೀವ ನಿಷೇಕಾದಿ ಅಂತ್ಯೇಷ್ಟಿಯ ಪರ್ಯಂತವಾಗಿ ಇದನ್ನು ಗಮನಿಸಬೇಕು. ನಿಷೇಕ ಅಂತಂದ್ರೆ ಪತಿ ಪತ್ನಿಯರಿಗೆ ಮದುವೆ ಆದಾಗ ಏನು ಸಂಸ್ಕಾರ ಆಗ್ತದಲ್ಲ ಅವರು ಸೇರುವ ಸಂದರ್ಭದಲ್ಲಿ, ಅದೊಂದು ಮೊದಲನೇ ಸಂಸ್ಕಾರ. ಆ ವಿವಾಹ ನಿಷೇಕ ಅಲ್ಲಿ ಸಂಸ್ಕಾರದಿಂದ ಪ್ರಾರಂಭ ಆಗಿ ಸಾಯೋ ತನಕ ಆ ಮರಣ ಅಂತ ಸಂಸ್ಕಾರ, ಅಂತ್ಯ ಸಂಸ್ಕಾರ ಅದು. ಅಲ್ಲಿ ತನಕ ಎಲ್ಲಾ ಸಂಸ್ಕಾರಗಳನ್ನು ಅವನು ಮಾಡಿಸ್ಕೊಂಡಿದ್ರೆ ಸುಸಂಸ್ಕೃತನಾಗಿ ಎಲ್ಲಾ ದೋಷಗಳನ್ನು ಕಳೆದುಕೊಂಡು ಜ್ಯೋತಿರ್ಮಯನಂತಹ ಪರಮಾತ್ಮನನ್ನು ಆಗ ತಲುಪ್ತಾನೆ. ಅದಕ್ಕಾಗಿ ಅವನಿಗೆ ಇವೆಲ್ಲ ಸಂಸ್ಕಾರಗಳು. ತಸ್ಯಾಹುತ್ಯೆ ಪುರುಷೋ ಭಾಸ್ವರ ವರ್ಣ ಸಂಭವತಿ, ಶುದ್ಧನಾಗಿ ಪರಮಾತ್ಮನನ್ನು ತಲುಪ್ತಾನೆ.
ಯಾರು ಜ್ಯೋತಿಷ್ಠೋಮಾದಿ ಯಾಗ, ದಾನ, ಕೃತ್ಸ, ಚಾಂದ್ರಾಯಣ ಮೊದಲಾದಂಥ ಸತ್ಕರ್ಮಗಳಿಂದ ತನ್ನ ಜೀವನವನ್ನು ನಡೆಸಿರ್ತಾನೋ ಅವನು ಮರಣಾನಂತರ ಅಂತಂಥ ಲೋಕಗಳಿಗೆ ಹೋಗ್ತಾನೆ. ದೇವತೆಗಳು ಅವನ ಕಡೆಯಿಂದ, ಜೀವನ ಕಡೆಯಿಂದ ತಮಗೆ ಸಲ್ಲಬೇಕಾದಂತಹ ಸೇವೆಯನ್ನ ಸಲ್ಲಿಸ್ಕೋತಾನೆ. ದೇವತೆಗಳು ಅವನ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ. ಮತ್ತೆ ಅವನ ಕರ್ಮವೆಲ್ಲ ಮುಗಿದ ಬಳಿಕ ಅಲ್ಲಿಂದ ಆಕಾಶಕ್ಕೆ ಅವನನ್ನು ಕಳಿಸ್ತಾರೆ. ದ್ಯುಲೋಕ, ಭೂಲೋಕ ಇತ್ಯಾದಿ ಕಾರಣಗಳಿಂದ ಅವನು ಮತ್ತೆ ಯಥಾ ಪ್ರಕಾರವಾಗಿ ಇನ್ನೊಂದು ಜನ್ಮವನ್ನು ಪಡ್ಕೋತಾನೆ. ಹೀಗೆ ಸಂಚಾರ ಮಾಡ್ತಾನೆ ಇರ್ತಾನೆ. ಅವನ ಕರ್ಮ, ಅವನ ಸಂಸಾರ ಬಂಧನ ಎಲ್ಲ ಮುಗಿಯೋ ತನಕ. ಅಲ್ಲಿಗೆ ಆ 2ನೇ ಬ್ರಾಹ್ಮಣ ಮುಕ್ತಾಯ ಆಗಿದೆ. ನಿನ್ನೆ ದಿವಸ ಹೇಳಿದೆ, ಈ 5 ಯಜ್ಞಗಳೇನಿವೆ, ಪಂಚಾಗ್ನಿವಿನ್ನಾಮನ ಭವೇತ್ ಸಯಾತಿ ಪರಮಂ ಪದಂ ನಾಸ್ಯ ಸಂಸರ್ಗ ದೋಷೋಸ್ತಿ. ಯಾರು ಈ ಪಂಚಾಗ್ನಿ ವಿದ್ಯಾವನ್ನ ಶ್ರವಣ ಮಾಡಿರ್ತಾನೆ ಅವನಿಗೆ ಸಂಸರ್ಗದಿಂದ ಬರಬೇಕಾದ, ಸಹವಾಸದಿಂದ ಬರಬೇಕಾದ ಯಾವ ದೋಷಗಳು ಬರೋದಿಲ್ಲ. ಅದಕ್ಕಾಗಿ ಇದನ್ನ ಆತ ತಿಳ್ಕೊಳ್ಬೇಕು. ಸಯಃ ಕಾಮಯತೆ ಮತಃ ಪ್ರಾಪ್ನುಯಾಮ್ ಅಂತ ಮುಂದೆ ಹೇಳಿದ್ದಾರೆ. ತಂದೆ ತಾಯಂದಿರ ಮನಸ್ಸು ಪುತ್ರ ಉತ್ಪಾದನಾ ಸಂದರ್ಭದಲ್ಲಿ ಭಗವಂತನನ್ನು ಬಿಟ್ಟು ಬೇರೆ ಕಡೆ ಹೋಗಬಾರದಂತೆ. ಹೋದರೆ ಆಗ ಉಪನಿಷತ್ತಿನಲ್ಲಿ ಹೇಳಿದಂತೆ ಶ್ರೇಷ್ಠನಾದಂಥ ಜ್ಞಾನಿ, ಧಾರ್ಮಿಕರಾದಂಥ ಮಗ ಹುಟ್ಟುತ್ತಾನೆ. ಹುಟ್ಟಿ ಆತ ಸ್ವರ್ಗ ಮೋಕ್ಷಗಳಿಗೆ ಕಾರಣನಾಗ್ತಾನೆ. ಅನೇನ ಉಪನಿಷದುಕ್ತ ವಿಧಾನೇನ ಜಾತಃ ಪುತ್ರ ಪ್ರಾಯ ಸ್ವರ್ಗಾಪವರ್ಗಯೋಗ್ಯೋ ಭವತಿ. ಉಪನಿಷತ್ತಿನಲ್ಲಿ ವಿವರಣೆ ಮಾಡಿದಂತೆ ತಂದೆ ತಾಯಂದಿರು ಅನುಸಂಧಾನ ಮಾಡಿಕೊಂಡಿದ್ರೆ ಅವರ ಮನಸ್ಸು ಏಕೀಭವಿಸಿ ಹುಟ್ಟಿದಂಥ ಮಗ ಏನಿದ್ದಾನೆ ಅವನು ಸ್ವರ್ಗಾಪವರ್ಗ ಯೋಗ್ಯೋ ಭವತಿ, ಸ್ವರ್ಗಕ್ಕೆ ಯೋಗ್ಯನಾಗ್ತಾನೆ. ಮುಂದೆ ಅಪವರ್ಗ ಅಂದ್ರೆ ಮೋಕ್ಷ, ಅದಕ್ಕೆ ಯೋಗ್ಯನಾಗ್ತಾನೆ. ಇತಿ ಪ್ರಜಾತಿ ಕರ್ಮವಚನಂ. ಆದರೆ ಆ ಹುಟ್ಟಿದ ಮಗನೂ ಕೂಡ ಯೋಗ್ಯವಾದಂತಹ ಕರ್ಮಗಳನ್ನು ಮಾಡಬೇಕು. ಅದನ್ನು ಮಾಡದೇ ಇದ್ರೆ ಆತನು ಸತ್ಕರ್ಮಗಳನ್ನ ಮುಂದೆ ಸದ್ಗತಿಯನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯನಾಗೋದಿಲ್ಲ. ಹೀಗೆ ಆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 5 ರೂಪಗಳಿಂದ ಪರಮಾತ್ಮ ಏನಿದ್ದಾನೆ, ಆ ಪರಮಾತ್ಮ 25 ರೂಪಗಳನ್ನು ಕೂಡ ತಾಳ್ತಾನೆ. ತಾಳಿ ಈ ಎಲ್ಲ ಆಹುತಿಗಳನ್ನು ಸ್ವೀಕಾರ ಮಾಡ್ತಾನೆ ಅಂತನ್ನೋದನ್ನ ನಾವು ಬೃಹದಾರಣ್ಯಕ ಉಪನಿಷತ್ತು ಮತ್ತು ಛಾಂದೋಗ್ಯ ಉಪನಿಷತ್ತು ಅದಕ್ಕನುಸಾರವಾಗಿ ಶ್ರವಣ ಮಾಡಬೇಕು ಅನ್ನುವಲ್ಲಿಗೆ ಆ ಪಂಚಮಹಾಯಜ್ಞ ಸಂಧಿಯ 7ನೇ ಪದ್ಯ ಏನಿದೆ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.